ಬಸವಾದಿ ಶರಣರ ಅಂಗ ಮತ್ತು ಲಿಂಗ ಸಂಬಂಧದ ವಚನಗಳ ಆಧಾರಿತ ಸಖಿಲಗಳ ಈ ಅನುಭವ ಸರಣಿಕೆಯಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣಾರ್ಥಿಗಳು. ಈಗಾಗಲೇ ನಾವು ಹಲವಾರು ದಿನಗಳಿಂದ ಸಖಿಲಗಳ ಕುರಿತಾಗಿ ಅಧ್ಯಯನವನ್ನ ಅನುಭವದ ಈ ಸರಣಿಯ ಮೂಲಕ ಮಾಡ್ತಾ ಇದ್ದೇವೆ. ಇವುಗಳಲ್ಲಿ ನಾವು ಪ್ರಮುಖವಾಗಿ ವಚನಕಾರರ ಸಖಿಲಗಳನ್ನ ಈಗ ನೋಡ್ತಾ ಇದ್ದೇವೆ. ಕಳೆದ ಸಂಚಿಕೆಯಲ್ಲಿ ಒಂದು ಸುದೀರ್ಘವಾದ ಸಖಿಲವನ್ನ ನೋಡಿದ್ದೇವೆ. ಸಖಿಲಗಳು ಅಂತಂದ್ರೆ ಅಂಗ ಮತ್ತು ಲಿಂಗದ ತತ್ವಗಳ ಒಂದು ಸಂಬಂಧವನ್ನು ಕುರಿತು ಹೇಳುವಂತ ಒಂದು ವಚನಗಳು. ಇವು ಸಹ ವಚನದ ಭಾಗಗಳೇ. ಇವು ವಚನಗಳು ಸುದೀರ್ಘವಾಗಿರೋದರಿಂದ ಇವುಗಳಿಗೆ ಸಖಿಲಗಳು ಅನ್ನುವಂತ ಒಂದು ಶಿರೋನಾಮೆಯಲ್ಲಿ ಪ್ರತ್ಯೇಕವಾಗಿ ನಾವು ಅವುಗಳನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಸುದೀರ್ಘವಾಗಿರೋದಕ್ಕೆ ಕಾರಣಗಳೇನಂತಂದ್ರೆ ಅವುಗಳಲ್ಲಿ ಅಡಗಿರುವಂತ 216 ತತ್ವಗಳಿಗೂ ಸಹ ಅವರು ಸಂಬಂಧವನ್ನ ಸೂಚಿಸ್ತಾ ಹೋಗ್ತಾರೆ. ಆ ಕಾರಣಕ್ಕಾಗಿ ಈ ವಚನ ಸುದೀರ್ಘವಾಗ್ತಾ ಇರೋದ್ರಿಂದ ಇವುಗಳನ್ನ ಪ್ರತ್ಯೇಕವಾಗಿ ವಚನೇತರ ಸಾಹಿತ್ಯದೊಳಗ ನಾವು ಗುರುತಿಸ್ತಾ ಹೋಗ್ತೇವೆ. ಇಲ್ಲಿ ಇವತ್ತು ನಾನು ತಮ್ಮೆದುರಿಗೆ ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ರಚಿಸಿರುವಂತಹ ಒಂದು ಸಖಿಲವನ್ನ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಒಂದು ಸಖಿಲ ಸಮಗ್ರವಾಗಿ ಎಲ್ಲಾ ತಾತ್ವಿಕ ಅಂಶಗಳನ್ನು ಒಳಗೊಂಡಿರೋದ್ರಿಂದ ಇದು 216 ಅಂಶಗಳನ್ನ ಹೊಂದಿರುವಂತಹ ಒಂದು ಸುದೀರ್ಘ ಸಖಿಲ. ಈ ಸಖಿಲವನ್ನ ನಾವು ಅರ್ಥೈಸ್ಕೊಳ್ಬೇಕು ಅಂತಂದ್ರೆ ಈಗಾಗಲೇ ನಾವು ತಾತ್ವಿಕ ಪದಗಳಾಗಿರುವಂತಹ ಆಕೃತಿಗಳು, ಪ್ರಣವಗಳು, ನಾದಗಳು, ಪಿಂಡ, ಅಂಗ, ಚಕ್ರ, ವರ್ಣ, ಆತ್ಮ, ಹೀಗೆ 216 ತತ್ವಗಳೇನಿದಾವಲ್ಲ ಅವೆಲ್ಲಾ ತತ್ವಗಳನ್ನು ನಾವು ಇಲ್ಲಿ ಬಳಸಿಕೊಳ್ತಾ ಇರೋದ್ರಿಂದ ಇನ್ನು ಈ ವಚನ ಅಥವಾ ಈ ಸಖಿಲ ಏನ್ ಹೇಳ್ತದಪ್ಪ ಅಂದ್ರೆ ಸಮಗ್ರವಾಗಿ ಅಂಗ ಮತ್ತು ಲಿಂಗದ ಸಂಬಂಧವನ್ನ ಸೂಚಿಸ್ತದೆ. ಮೊದಲಿಗೆ ಸಖಿಲವನ್ನು ನೋಡ್ಬಿಡೋಣ. ಸಖಿಲ ಈ ರೀತಿಯಾಗಿದೆ. ತಾರಕಾಕೃತಿ, ದಂಡಕಾಕೃತಿ, ಕುಂಡಲಾಕೃತಿ, ಅರ್ಧಚಂದ್ರಾಕೃತಿ, ದರ್ಪಣಾಕೃತಿ, ಜ್ಯೋತಿರ್ಮಯಾಕೃತಿ, ನಿಷ್ಕಳಾಕೃತಿ, ನಿರಾಳಾಕೃತಿ, ನಿರಂಜನಾಕೃತಿ, ಇವು ಆಕೃತಿಗಳು. ಇಲ್ಲಿ ಹೇಳ್ತಾ ಹೋಗ್ತಾರೆ. 1 ತಾರಾಕೃತಿ, 2 ದಂಡಕಾಕೃತಿ, 3 ಕುಂಡಲಾಕೃತಿ, 4 ಅರ್ಧಚಂದ್ರಾಕೃತಿ, 5 ದರ್ಪಣಾಕೃತಿ, 6 ಜ್ಯೋತಿರ್ಮಯ ಆಕೃತಿ, 7 ನಿಷ್ಕಳಾಕೃತಿ, 8 ನಿರಾಳಾಕೃತಿ, 9 ನಿರಂಜನಾಕೃತಿ. ಹೀಗೆ ಪ್ರತಿ ಒಂದು ತತ್ವಗಳನ್ನ 9 ತತ್ವಗಳನ್ನ ಸೇರಿಸ್ತಾ ಹೋಗ್ತಾರೆ. ಇಲ್ಲಿ ನಾವು 216 ತತ್ವಗಳನ್ನ ಈ ಒಂದು ಸಖಿಲವು ಒಳಗೊಂಡಿರೋದ್ರಿಂದ ಬಹಳ ಸುದೀರ್ಘವಾಗಿರೋದ್ರಿಂದ ಇದನ್ನು ನಾವು ನಿಧಾನವಾಗಿ ಅಧ್ಯಯನ ಮಾಡ್ತಾ ಹೋಗ್ಬೇಕಾಗ್ತದೆ. ಇಲ್ಲಿ ನಮಗೆ ಆಕೃತಿಗಳ ಬಗ್ಗೆ 9 ಆಕೃತಿಗಳು ಯಾವುವು ಅನ್ನೋದನ್ನ ತಿಳಿಸಿಕೊಟ್ರು. ಮುಂದೆ ಹೇಳ್ತಾರೆ, ಆ ಆಕೃತಿಗಳ ಮಧ್ಯದಲ್ಲಿ ಪ್ರಣವಾಕ್ಷರಗಳದಾವ ಅಂತ ಹೇಳ್ತಾರಲ್ಲ, ಆ ಪ್ರಣವಗಳಾವುವೆಂದಡೆ ನಾವು ನೋಡಿದೀವಿ 9 ಆಕೃತಿಗಳನ್ನ ಆ ಓಂಕಾರದ ಸಂಜ್ಞೆ ಅಂತ ಕರಿತೀವಿ, ಸಿಂಬಾಲ್ ಅಂತ ಕರಿತೀವಲ್ಲ, ಆ ಸಿಂಬಾಲ್ಗಳಿಗೆ ಆಕೃತಿಗಳನ್ನ ಗುರುತಿಸ್ತಾ ಬಂದ್ರು. ಅವುಗಳೊಳಗಡೆ ಅವುಗಳು ಎದಕ್ಕೆ ಸಂಬಂಧದವು ಅಂತಂದ್ರೆ ಇವು ಆಕೃತಿಗಳು ಅನ್ನುವಂಥದ್ದು ಬಾಹ್ಯವಾಗಿರುವಂತಹ ಲಿಂಗದ ಸಂಬಂಧಗಳು. ಈ ಲಿಂಗಕ್ಕಿರುವಂತಹ ಈ ಆಕೃತಿಗಳು ಅಂಗದೊಳಗಿರುವಂತಹ ಚಕ್ರಗಳ ಜೊತೆಗೆ ಸಂಬಂಧವನ್ನು ಹೊಂದಿದ. ನಾವು ನೋಡಿದೀವಿ ಕಳೆದ ಸಂಚಿಕೆ. ಹಾಗೆ 9 ಚಕ್ರಗಳಿದಾವಲ್ಲ, ಆ 9 ಚಕ್ರಗಳಿಗೆ ಈ ಆಕೃತಿಗಳು ಸಂಬಂಧವನ್ನು ಹೊಂದಿರೋದ್ರಿಂದ, ಉದಾಹರಣೆಗೆ ಆಧಾರ ಚಕ್ರ ಅದು ತಾರಕಾಕೃತಿಗೆ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹುತ, ವಿಶುದ್ಧಿ, ಆಜ್ಞಾ, ಬ್ರಹ್ಮ, ಶಿಖ, ಪಶ್ಚಿಮ, ಈ 9 ಚಕ್ರಗಳು ಈ ಆಕೃತಿಗಳಿಗೆ ಸಂಬಂಧ ಹೊಂದಿವೆ.
ನಾವು ನೋಡಿದ್ವಿ ಈ 9 ಚಕ್ರಗಳು ಮಧ್ಯದಲ್ಲಿ ಒಂದೊಂದು ಪ್ರಣವಾಕ್ಷರ ಅದ ಅಂತ ಹೇಳಿದಿವಲ್ಲ, ಅದನ್ನ ಇಲ್ಲಿ ಮುಂದುವರಿಸಿ ಹೇಳ್ತಾರ ಅವರು ಚನ್ನಬಸವಣ್ಣವರು. ಆ ಆಕೃತಿಗಳ ಮಧ್ಯದಲ್ಲಿ ಪ್ರಣವಾಂಗಗಳು ಯಾವುವು ಎಂದರೆ ನಕಾರ, ಮಕಾರ, ಸಿಕಾರ, ವಕಾರ, ಯಕಾರ, ಓಂಕಾರ, ಬಕಾರ, ಕ್ಷಕಾರ, ಹಕಾರ, ಇವು ಪ್ರಣವಾಂಗಗಳು ಅಂತ ಹೇಳ್ತಾರೆ. ಇಲ್ಲಿ ನಾವು ಗಮನಿಸ್ಬೇಕು, ಒಂದೊಂದಕ್ಕೆ ಒಂದೊಂದು ಆಕಾರಗಳನ್ನು ಅವರು ಸೇರಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಈ ತಾರಕಾಕೃತಿಗೆ ನಕಾರ ಪ್ರಣವ, ದಂಡಕಾಕೃತಿಗೆ ಮಕಾರ ಪ್ರಣವ, ಕುಂಡಲಾಕೃತಿಗೆ ಶಿಕಾರ ಪ್ರಣವ, ಅರ್ಧಚಂದ್ರಕ್ಕೆ ವಕಾರ ಪ್ರಣವ, ಇಲ್ಲಿ ದರ್ಪಣಾಕೃತಿಗೆ ಯಕಾರ, ಜ್ಯೋತಿರಾಕೃತಿಗೆ ಓಂಕಾರ. ಮುಂದೆ ಬರುವುದು ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಇವು 6 ಏನಪ್ಪಾ ಅಂತಂದ್ರ ನಮ್ಮಲ್ಲಿರುವಂತಹ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ, ಇವು 3 ಅಂಗಕ್ಕೆ ಸಂಬಂಧಪಟ್ಟವು. ಇದು ಭೌತಿಕ ಶರೀರ ಅಥವಾ ಸ್ಥೂಲ ಶರೀರದ ಚಕ್ರಗಳು. ಇನ್ನು ಸೂಕ್ಷ್ಮ ಶರೀರದ 3 ಚಕ್ರಗಳದಾವು: ಬ್ರಹ್ಮಚಕ್ರ, ಶಿಖಾಚಕ್ರ, ಪಶ್ಚಿಮ ಚಕ್ರ ಅಂತ ಹೇಳಿ. ನಮ್ಮ ಮನೆ ದಿವ್ಸ ನೋಡಿದಿವಿ, ಒಂದೊಂದು ಚಕ್ರದಾಗ ಬರುವಂತ ಒಂದೊಂದು ಅಕ್ಷರಗಳೇ ಮುಂದೆ ಬಸವ ಅಂತ ಆಗ್ತದೆ ಅಂತ ಹೇಳಿದಿವಲ್ಲ, ಅದನ್ನ ಇಲ್ಲಿ ಚನ್ನಬಸವಣ್ಣವರು ಸ್ಪಷ್ಟಪಡಿಸ್ತಾರೆ ನಮಗೆ. ಬಕಾರ, ಕ್ಷಕಾರ ಅಂದ್ರೆ ಸಕಾರ, ಇದು ವಕಾರ ಅಥವಾ ಹಕಾರ, ಇವು ಪ್ರಣವಾಂಗಗಳು ಅಂತ ಹೇಳ್ತಾರೆ. ಇವು ಒಂದೊಂದು ಆಕೃತಿಗೆ ಮತ್ತು ಒಂದೊಂದು ಚಕ್ರಕ್ಕೆ ಸಂಬಂಧಪಟ್ಟವು. ಇಲ್ಲಿ ಏನ್ ಹೇಳಿದ್ರು ಅಂದ್ರೆ, ಮೊದಲನೇ ಈ ಸ್ಲೈಡ್ ನೊಳಗೆ ನಾವು ನೋಡ್ತಾ ಇರೋದು ಏನಂದ್ರೆ, ಕೇವಲ 2 ರೀತಿಯಾದಂತಹ ತಾತ್ವಿಕ ಅಂಶಗಳು ಯಾವುವು ಅಂದ್ರೆ, ಆ 9 ಆಕೃತಿಗಳು, 9 ಪ್ರಣವಾಕ್ಷರಗಳು. ಇವೇ ನಮ ಶಿವಾಯ ಓಂ ಬಸವ ಅಂತ ಹೇಳಿ ಕಂಪ್ಲೀಟ್ ಆಗ್ಬೇಕಿದೆ. ನಮ್ಗೆ ಹೆಂಗ್ ಷಡಾಕ್ಷರಿ, ಪಂಚಾಕ್ಷರಿ ಅಂತ ಏನ್ ಮಂತ್ರಗಳನ್ನು ಕರಿತೀವಲ್ಲ, ಹಿಂಗ ಇದು ನವಾಕ್ಷರಿದು. ಅಂದ್ರೆ ನಮ ಶಿವಾಯ ಓಂ ಬಸವ, ಇದು ಚನ್ನಬಸವಣ್ಣವರ ಹೆಸರುಂತ ಈ ಸೈಕಲದಾಗಿರುವಂತ ಮೊದಲ ಇದು ಪದ್ಯದ. ನೆಕ್ಸ್ಟ್ ಅದೇ ಮುಂದುವರೆದು ಹೇಳ್ತಾರೆ, ಈ ಪ್ರಣವಂಗಳ ನಾದಗಳವೆಂದಡೆ, ಒಂದೊಂದ್ರೊಳಗೆ ಒಂದೊಂದು ನಾದ ಬರ್ತದೆ ಅಂತ ಹೇಳಿದೆವು ನಾವು. ಇಲ್ಲಿ ಪೆಣ್ಬುಂದ್ ಅಂದ್ರೆ ಹೆಣ್ಣು ದುಂಬಿಯ ನಾದ, ವೇಣುನಾದ, ಘಂಟಾನಾದ, ನೋಡ್ರಿ ಒಂದೊಂದು ಇದಕ್ಕೆ ಒಂದೊಂದು ನಾದ ಹೇಳ್ತಾರ. ಭೇರಿನಾದ, ಮೇಘನಾದ, ಪ್ರಣವನಾದ, ಕಿಂಕಿಣಿನಾದ, ಅಗಣಿತನಾದ, ದಿವ್ಯನಾದ. 9 ನಾದಗಳು ಹೇಳಿದ್ರಿ. ಇಲ್ಲಿ ಯಾವ್ಯಾವು? ಭ್ರಮರನಾದ ಅಂತ ಕರೀತಾರ ಅದನ್ನ, ಬಿಂದು ನಾದ ಅನ್ನೋಕ್ಕಿಂತ ಭ್ರಮರ. ದುಂಬಿ ಏನ್ ಬರ್ತದೆ ಗುಯಿ ಅಂತದಲ್ಲ, ಆ ನಾದ ಆಧಾರ ಚಕ್ರದ ತಾರಕಾಕೃತಿಯ ನಕಾರದಲ್ಲಿ ಕೇಳ್ತೈತಿ. ಎಷ್ಟು ಚಂದ ಹೊಂದಿಸಿದಾರೆ ಈ ಸಕಿಲಗಳನ್ನಂತಂದ್ರೆ. ಈ ನೋಡ್ರಿ, ನಕಾರ ನೀವು ಅಂತ ಹೋಗ್ರಿ, ಬಾಯಿ ಮುಚ್ಚಿ ನ ಅಂದಾಗ ಅದು ಭ್ರಮರನಾದನ್ನೇ ಕೇಳ್ತೈತಿ. ಈ ಕಣ್ಣಿಗೆ ಬೆರಳನ್ನು ಇಟ್ಕೊಂಡು ಕಿವಿಯನ್ನು ಮುಚ್ಚಿಕೊಂಡು ಹೆಬ್ಬೆರಳಿಂದ ಈ ನಾದವನ್ನೇನು ಉಂಟು ಮಾಡ್ತೀವಲ್ಲ, ಅದು ಭ್ರಮರನಾದ, ಬ್ರಾಹ್ಮಿ ಅಂತ ಹೇಳಿ ಅದನ್ನ ಕರೀತಾರೆ. ಭ್ರಾಮ್ರಿ ಅಂತ ಹೇಳಿ. ಇನ್ನು ನೆಕ್ಸ್ಟ್ 2ನೇದು ವೇಣುನಾದ, ವೀಣೆಯ ರೀತಿಯಾದಂತ ನಾದವನ್ನ ಈ ಮಕಾರ ಪ್ರಣವದಿಂದ ಹೊರಡ್ತೈತಿ. ಅದು ಸ್ವಾಧಿಷ್ಠಾನ ಚಕ್ರದಲ್ಲಿ. ಅದು ಹೊರಡಬೇಕಾದ ಒಂದೊಂದು ರೀತಿಯಾದ ಬಣ್ಣಗಳನ್ನು ಹೇಳ್ತಾ ಹೋಗ್ತಾರೆ, ಮುಂದೆ ಹೇಳ್ತಾ ಹೋಗ್ತಾರೆ. ಕಿಂಕಿಣಿನಾದ, ಅಗಣಿತನಾದ. ನೋಡಿ, ಈ ಅಗಣಿತನಾದ, ಕಿಂಕಿಣಿನಾದ ಅನ್ನುವಂಥವು ಏನಿದಾವಲ್ಲ, ಇವುಗಳಿಗೆ ಮೇಘನಾದ, ಪ್ರಣವನಾದ, ಘಂಟಾನಾದ, ವೇಣುನಾದ, ದಿವ್ಯನಾದ, ಸಿಂಹನಾದ, ಮಹಾನಾದ ಅಂತಲೂ ಕರೀತಾರೆ. ಇಲ್ಲಿ ಕೊಟ್ಟಿರುವಂತಹ ಈ ಅಗಣಿತನಾದ, ಕಿಂಕಿಣಿನಾದ ಅನ್ನೋದಕ್ಕೆ ದಿವ್ಯಾತ್ಮ ಅಂದ್ರೆ ದಿವ್ಯನಾದ, ಸಿಂಹನಾದ ಅಂತಲೂ ಕರೀತಾರೆ. ಈ ರೀತಿಯಾದಂತಹ 9 ನಾದಗಳು ಅಂಗದೊಳಗಡೆ ಸಾಧಕನು ಸಾಧನಾ ಪಥದಲ್ಲಿರುವಾಗ ಕೇಳಿ ಬರುವಂತಹ ನಾದಗಳು. ಇದನ್ನೇ ಮುಂದುವರಿಸಿ ಹೇಳ್ತಾರ ಅವರು. ಭಕ್ತನೆಂಬ ಪಿಂಡ, ಈ ನಾದಗಳಿಗೆ ಪಿಂಡಗಳು ಯಾವುವು ಅಂತ ಹೇಳ್ಬೇಕಲ್ಲ, ಯಾವ್ಯಾವ ಪಿಂಡದೊಳಗಡೆ ಯಾವ್ಯಾವ ನಾದ ಕೇಳ್ತದಂತ. ಅಲ್ಲಿ 9 ಪಿಂಡಗಳು ಹೇಳ್ಬೇಕು, ಯಾಕಂದ್ರೆ 9 ನಾದಗಳು ಹೇಳಿದ್ದಾರೆ. ಇಲ್ಲಿ ಹೇಳ್ತಾ ಹೋಗ್ತಾರೆ. ನಮಗೆ ಗೊತ್ತಿರುವಂತದ್ದು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತೇಳಿ ಇನ್ನು ಮುಂದುವರೆದು ಹೇಳ್ತಾರ ಅವರು. ಭಕ್ತನೆಂಬ ಪಿಂಡ, ಮಹೇಶ್ವರನೆಂಬ ಪಿಂಡ, ಪ್ರಸಾದಿ ಎಂಬ ಪಿಂಡ, ಪ್ರಾಣಲಿಂಗಿ ಎಂಬ ಪಿಂಡ, ಶರಣನೆಂಬ ಪಿಂಡ,
ಐಕ್ಯನೆಂಬ ಪಿಂಡ, ಚಿದ್ಗುಣವೆಂಬ ಪಿಂಡ, ಚಿನ್ಮಯವೆಂಬ ಪಿಂಡ, ಚಿನ್ಮೂರ್ತಿ ಎಂಬ ಪಿಂಡ ಅಂತೇಳಿ. ಹೀಗೆ ಇಲ್ಲಿ ಹೇಳ್ತಾ ಇರುವಂತಹ ಈ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಇಷ್ಟಕ್ಕೆ ನಿಲ್ಲಿಲ್ಲ ಅವರು. ಮುಂದುವರೆದು ಚಿದ್ಗುಣ, ಚಿನ್ಮಯ, ಚಿನ್ಮೂರ್ತಿ ಅಂತ ಹೇಳಿನೂ ಈ ಪಿಂಡಗಳು ಇದಾವು ಅಂತ ಹೇಳ್ತಾರೆ. ಐಕ್ಯ ಸ್ಥಳಕ್ಕೆ ಬಂದ ಮೇಲೆ ಅವತ್ತು ಕಲ್ಯಾಣದಲ್ಲಿರುವಂತ ಎಲ್ಲಾ ಶರಣರು ಏನ್ ಸಾಧಿಸಬೇಕಾಗಿತ್ತು ಅದನ್ನು ಸಾಧಿಸಿದ್ದಾರೆ ಅನ್ನುವಂಥದ್ದು ಸಾಮಾನ್ಯವಾದಂತ ನಂಬಿಕೆ ಇತ್ತು. ಒಬ್ಬ ಶರಣನಾಗಬೇಕಾದಾಗ ಐಕ್ಯ ಸ್ಥಳದವರೆಗೂ ಅವನ ಒಂದು ಮನಸ್ಸಿನ ಸ್ಟೇಟಸ್ ಅದನ್ನು ತಲುಪಬೇಕು, ಐಕ್ಯ ಸ್ಥಳಕ್ಕೆ ಹೋಗ್ಬೇಕು, ಶರಣ ಸ್ಥಳದಿಂದ ದಾಟ ಐಕ್ಯ ಸ್ಥಳ ಅನ್ನುವಂಥದ್ದು. ಆದ್ರೆ ಚನ್ನಬಸವಣ್ಣವ್ರು ಹೇಳ್ತಾರೆ ಇನ್ನೂ 3 ಸ್ಥಳಗಳನ್ನು ಹೇಳ್ತಾರೆ. ಅಂದ್ರೆ ಚಿದ್ಗುಣ ಮತ್ತು ಚಿನ್ಮಯ, ಚಿನ್ಮೂರ್ತಿ ಅಂತೇಳಿ. ಅವುಗಳು ಅಂತಂದ್ರೆ ಅವು ಅವ್ಯಕ್ತವಾಗಿರುವಂತದ್ದು ಮತ್ತು ಅವು ಜನಸಾಮಾನ್ಯರಿಗೆ ಬಹುಶಃ 12ನೇ ಶತಮಾನದಲ್ಲಿ ಆ ಕಲ್ಯಾಣ ಕ್ರಾಂತಿ ಆಗದೆ ಹೋಗಿದ್ರೆ ಇವು ಶಟಸ್ಥಳಗಳಕ್ಕಿಂತ ಈ ನವಸ್ಥಳಗಳವರೆಗೂ ಅವರ ಸಿದ್ಧಾಂತವನ್ನ ಎಕ್ಸ್ಟೆಂಡ್ ಮಾಡ್ತಿದ್ರು ಅಂತ ಅನಿಸ್ತದೆ. ಚನ್ನಬಸವಣ್ಣವ್ರು ಹೆಸರುವಂತಹ ಸಖಿಲೊಳಗೂ ಇದನ್ನ ನಾವು ಕಾಣ್ತೀವಿ, ಅವ್ರ ವಚನದಾಗೂ ಇದನ್ನ ಕಾಣ್ತೀವಿ ನಾವು. ಇವು 9 ಪಿಂಡಗಳಿಗೆ ಮುಂದೆ ಹೇಳ್ತಾರೆ, ಈ ಪಿಂಡಗಳಿಗೆ ಷಡಾಧಾರ ಅಂಗಗಳಾವೆಂದಡೆ. ಅಂಗಗಳು 6 ಅಂಗಗಳು ಇರ್ತಾವ, ಅದನ್ನ ಹೇಳ್ತಾರೆ ಅವ್ರು, ಅವೇ ಚಕ್ರಗಳು ಅಂತ. ಆಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಇನ್ನು ಬ್ರಹ್ಮಚಕ್ರ, ಶಿಖಾಚಕ್ರ, ಪಶ್ಚಿಮ ಚಕ್ರ. ಇವು 9 ಚಕ್ರಗಳ. ಇಲ್ಲಿ ನೋಡ್ರಿ, ಆಧಾರ ಚಕ್ರ ಅಂತಂದ್ರೆ ಗುದದ್ವಾರದಲ್ಲಿ, ಸ್ವಾಧಿಷ್ಠಾನ ಚಕ್ರ ಅಂತಂದ್ರೆ ಅದಕ್ಕಿಂತ ಮೇಲೆ ಅಂದ್ರೆ ಜನನೇಂದ್ರಿಯ ಭಾಕಿನ ಮೇಲೆ, ಮಣಿಪೂರಕ ಅಂದ್ರ ಹೊಕ್ಕಳದಲ್ಲಿ, ಅನಾಹತ ಅಂತಂದಾಗ ಹೃದಯ ಚಕ್ರ, ವಿಶುದ್ಧಿ ಅಂದ್ರೆ ಗಂಟಲದಲ್ಲಿ, ಆಜ್ಞಾ ಚಕ್ರ ಅಂತಂದ್ರೆ 2 ಹುಬ್ಬಿನ ಮಧ್ಯದಲ್ಲಿ, ಬ್ರಹ್ಮಚಕ್ರ ಅಂತಂದ್ರ ಹಳ್ಳೆತ್ತಿನ ನೆತ್ತಿಯ ಭಾಗದಲ್ಲಿ, ಶಿಖಾಚಕ್ರ ಅಂದ್ರೆ ಹಿಂದ ಸುಳಿ ಅಂತ ಏನು ಹೇಳ್ತೀವಲ್ಲ ಅಲ್ಲಿ ಶಿಖಾಚಕ್ರ, ಪಶ್ಚಿಮ ಚಕ್ರ ಅದಕ್ಕೆ ಸ್ವಲ್ಪ ಕೆಳಗಡೆ. ಹೀಗೆ ಈ 9 ಚಕ್ರಗಳ ಒಳಗಡೆ 9 ವರ್ಣಗಳನ್ನು ಹೇಳ್ತಾರೆ, ಅಂದ್ರೆ ಬಣ್ಣಗಳನ್ನು ಹೇಳ್ತಾರೆ. ಯಾವ್ಯಾವ ಚಕ್ರಕ್ಕೆ ಯಾವ್ಯಾವ ಬಣ್ಣ ಇದೆ, ವರ್ಣ ಇದೆ. ಆಧಾರ ಚಕ್ರಕ್ಕೆ ಪೀತವರ್ಣ, ಸ್ವಾಧಿಷ್ಠಾನ ಚಕ್ರಕ್ಕೆ ಶ್ವೇತವರ್ಣ, ಮಣಿಪೂರಕ ಚಕ್ರಕ್ಕೆ ಹರಿತವರ್ಣ ಅಥವಾ ಪುಷ್ಯರಾಗ ಅಂತ ಕರೀತಾರೆ. ಆಮೇಲೆ ಅನಾಹತ ಚಕ್ರಕ್ಕೆ ಮುತ್ತಿನ ವರ್ಣ ಅಥವಾ ಮಾಂಜಿಷ್ಟ ಅಂತಲೂ ಕರೀತಾರೆ. ವಿಶುದ್ಧಿ ಚಕ್ರಕ್ಕೆ ವೈಢೂರ್ಯ ಅಥವಾ ಕಪೋತ, ವಿಶುದ್ಧಿ ಚಕ್ರಕ್ಕೆ ಎಳೆ ಮಾಣಿಕ್ಯದ ವರ್ಣ, ಆಜ್ಞಾ ಚಕ್ರಕ್ಕೆ ಗೋಮೇಧಿಕ ವರ್ಣ, ಬ್ರಹ್ಮಚಕ್ರಕ್ಕೆ ಗೋಮೇಧಿಕ ವರ್ಣ, ಪಶ್ಯವರ್ಣ, ವಜ್ರವರ್ಣ ಅಂತ ಹೇಳಿ ಈ ರೀತಿ 9 ಚಕ್ರಗಳಿಗೆ 9 ವರ್ಣಗಳನ್ನ ಹೇಳ್ತಾ ಹೋಗ್ತಾರೆ. ಅವುಗಳನ್ನ ನಾವು ಸಾಮಾನ್ಯ ಅರ್ಥದಲ್ಲಿ ಪೀತ, ಶ್ವೇತ, ಹರಿತ, ಮಾಂಜಿಷ್ಟ, ಕಪೋತ, ಮಾಣಿಕ್ಯ, ಜ್ಯೋತಿ, ಮಹಾಜ್ಯೋತಿ, ಅಗಣಿತ ವರ್ಣ ಅಂತನೂ ಕರೀತಾರೆ. ಈ ಅಗಣಿತ ವರ್ಣ ಅಂತ ಅನ್ನೋದಕ್ಕ ಇಲ್ಲಿ ವಜ್ರ ವರ್ಣ ಅಂತಂದ್ರೆ ಅಂದ್ರೆ ಎಲ್ಲಾ ಕಡೆಯಿಂದಲೂ ಅದು ಬೆಳಗ್ತಾ ಇರುವಂತ ಒಂದು ಬೆಳಕು. ಈ ಬೆಳಕಿನ ಕುರಿತಾಗಿ ಸಾಕಷ್ಟು ಶರಣರು ತಮ್ಮ ವಚನದಲ್ಲಿ ಹೇಳ್ತಾರೆ. ಮುಂದಿನ ಸಂಚಿಕೆ ನಾನು ಅದನ್ನೇ ತಗೊಳ್ತೀನಿ ವಿಷಯವನ್ನು. ಏನಪ್ಪಾ ಅಂದ್ರೆ, ಇಷ್ಟೆಲ್ಲಾ ಸಕಿಲಗಳನ್ನ ಅಧ್ಯಯನ ಮಾಡಿದೀವಿ, ಎಲ್ಲಾ ಸಕಿಲಗಳ ಬಗ್ಗೆ ರಚನೆ ಮಾಡಿಟ್ಟಿದ್ದಾರೆ. ಇವುಗಳನ್ನ ಒಂದಕ್ಕೊಂದು ಅವರು ಸಂಬಂಧೀಕರಿಸಿ ಏನು ಅನುಭವಿಸಿದ್ರು. ಈಗ ಅಂಗ ಅಂದ್ರೆ ಏನ್ ಗೊತ್ತಾಯ್ತು, ಲಿಂಗ ಅಂದ್ರೆ ಏನ್ ಗೊತ್ತಾಯ್ತು, ಅಂಗಲಿಂಗಗಳ ಸಂಬಂಧದ ಸಕಿಲಗಳು ಅಂದ್ರೆ ಏನ್ ಗೊತ್ತಾದ್ಮೇಲೆ ಈ ಸಕಿಲಗಳ ಪರಿಣಾಮ ನೋಡ್ಬೇಕಲ್ಲ. ಈ ಸಕಿಲಗಳನ್ನ ಅವ್ರು ಅನುಭವಿಸಿದ್ರೇನು, ಅನುಭವಿಸಿದ್ರೆ ಆ ಅನುಭವಿಸಿರುವಂತದ್ದು ಆಧಾರವಾಗಿ ವಚನಗಳೊಳಗೆ ಅದನ್ನ ಸೆರೆ ಹಿಡಿದಿರ್ಬೇಕಲ್ಲ. ಅವುಗಳನ್ನ ನಾವು ಮುಂದಿನ ಅಂದ್ರೆ ಈ ಸಕಿಲಗಳ ಮುಗಿದ ಮೇಲೆ ಅದು ಒಂದಿಷ್ಟು ನೋಡ್ಬಿಟ್ರೆ ಒಟ್ಟಾರೆಯಾಗಿ ಶರಣರು ಸಕಿಲಗಳ ಕುರಿತಾಗಿ ಏನು ಹೇಳಿದ್ರು, ಏನು ಅನುಭವಿಸಿದ್ರು ಅನ್ನೋದು ಅರ್ಥ ಇರ್ತದೆ. ನಾವು ಇಲ್ಲಿವರೆಗೆ ಏನಾಗಿದೆ ಅಂದ್ರೆ ಸಕಿಲಗಳ ಅಧ್ಯಯನವೇ ಆಗಿದೆ ವಿನಃ ಸಕಿಲಗಳನ್ನ ಅನುಭವಿಸಿಲ್ಲ. ಅಂಗಲಿಂಗಕ್ಕೆ ಹಿಂಗೆಲ್ಲ ಅದಾವ, ವರ್ಣಗಳು ಅದಾವು, ಇವೆಲ್ಲ ಶಬ್ದಗಳು ಕೇಳ್ತಾವು, ಚಕ್ರಗಳು ಅದಾವು, ಇವುಗಳಿಗೆ ಈ ರೀತಿಯಾದಂತ ಅಕ್ಷರಗಳದಾವು, ಇವೆಲ್ಲ ಹೇಳ್ತಾ ಹೋದ್ರೆ ಅನುಭವಿಸೋದು ಯಾವಾಗ? ಇದು ಕೇವಲ ಬೋಧನೆ ಮಾಡುವಂತದ್ದಲ್ಲ ವಚನಕಾರರ ವಿಚಾರಗಳು.
ನಮ್ಗೆ ಬೇರೆ ಯಾವುದೇ ಧಾರ್ಮಿಕ ವಿಚಾರಗಳನ್ನ ಅಥವಾ ತಾತ್ವಿಕ ವಿಚಾರಗಳನ್ನ ಅಧ್ಯಯನ ಮಾಡ್ಬೇಕಾದಾಗ ಕೇವಲ ಒಬ್ರು ಬೋಧನೆ ಮಾಡ್ತಿರ್ತಾರ, ಒಬ್ರು ಕುಂತು ಕೇಳ್ತಿರ್ತಾರ. ಆದ್ರೆ ಶರಣರ ವಿಚಾರಗಳು ಹಾಗಿದ್ದಿಲ್ಲ. ಯಾಕಂದ್ರೆ ಇದು ಆನುಭಾವಿಕ ನೆಲೆಯಲ್ಲಿ ಬಂದಿರುವಂತದ್ದು. ಇದು ಅನುಭವಿಸ್ಬೇಕಿದು, ಪ್ರತಿಯೊಬ್ರು ಅನುಭವಿಸ್ಬೇಕು. ಪ್ರತಿಯೊಬ್ರು ಅನುಭವಿಸಿ ಆ ರೀತಿಯಾದಂತ ಅನುಭವನ ಪಡೆದಾಗ ಮಾತ್ರ ಅವ್ರು ಅದನ್ನ ಸತ್ಯ ಅಂತ ಒಪ್ಕೊಳ್ತಾರೆ. ಇಲ್ಲೇ ಹೋಗಿದ್ರೆ ಅವ್ರು ಹೇಳ್ತಾರಲ್ಲ, ಪುರಾಣವೆಂಬುದು ಪುಂಡರ ಗೋಷ್ಠಿ, ತರ್ಕವೆಂಬುದು ತಗರನಾಟ. ಹೀಗೆ ಒಬ್ರ ಕೇಳಿ ಬಿಡುವಂತ ಆಗ್ಬಾರ್ದು, ಅನುಭವಕ್ಕೆ ಬರ್ಬೇಕಲ್ಲ. ಅಂದ್ರೆ ಅನುಭವಿಸಿರ್ಬೋದಲ್ಲ. ಯೋಗದ ಮೂಲಕ ಅವ್ರು ಅನುಭವಿಸಿರುವಂತ ವಿಚಾರಗಳನ್ನ ಯಾವ ರೀತಿಯಾಗಿದ್ದು ಅನ್ನೋದನ್ನ ನೋಡಿದೀವಿ ನಾವು. ಹಾಗಾದ್ರೆ ಇವಿಷ್ಟು 216 ತತ್ವಗಳನ್ನ ಅವ್ರೇನ್ ಹೇಳ್ತಾರ ಅವನ್ನೆಲ್ಲ ಅನುಭವಿಸಿರ್ಬೇಕಲ್ಲ. ಅನುಭವಿಸ್ಬೇಕಾದ್ರೆ ಯಾವ ಸಾಧನಗಳ ಮೂಲಕ ಅನುಭವಿಸಿದ್ರು ನೋಡೋಣ. ಅದನ್ನ ಸಕಿಲಗಳು ಮುಗಿದ ಮೇಲೆ ಆ ವಿಚಾರವನ್ನ ನಾವು ಅಧ್ಯಯನ ಮಾಡೋಣ. ಮುಂದುವರೆದು ಹೇಳ್ತಾರೆ, ಈ ವರ್ಣಗಳಿಗೆ ಅಂಗಗಳವೆಂದಡೆ. ಇವಕ್ಕೆ 9 ಬಣ್ಣಗಳದ ಮೇಲೆ 9 ಅಂಗಗಳಿರ್ಬೇಕಲ್ಲ. ಅಂದ್ರೆ 9 ಪಂಚಭೂತಗಳು ಅಂತ ನಾವು ಗೊತ್ತ, 5 9 ಆಗ್ಬೇಕಲ್ಲ. ಯಾವ್ಯಾವ್ದವು ಹೇಳ್ತಾರೆ, ಪೃಥ್ವಿ ಅನ್ನೋದೊಂದು ಅಂಗ, ಅಪ್ಪು ಅಂಗ, ಅಗ್ನಿ ಅಂಗ, ವಾಯು ಅಂಗ, ಆಕಾಶವಂಗ, ಆತ್ಮವಂಗ. ನೋಡಿ ಇಲ್ಲಿ ಮುಂದೆ ಬರೆದು ಹೇಳ್ತಾರೆ, ಯೋಗಾಂಗ, ಭೋಗಾಂಗ, ತ್ಯಾಗಾಂಗ. ಈ ಅಂಗಗಳಿಗೆ ಆತ್ಮಗಳವು ಅಟ್ಯಾಚ್ಮೆಂಟ್ ಅದಾವು ಅಂತ ಹೇಳ್ತಾರೆ. 9 ಅಂಗಗಳನ್ನು ಹೇಳ್ತಾರೆ ಅವರು. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಆಮೇಲೆ ಆತ್ಮ, ಯೋಗಾಂಗ, ಭೋಗಾಂಗ, ತ್ಯಾಗಾಂಗ. ಈ ರೀತಿಯಾಗಿ 9 ಅಂಗಗಳು ಈ 9 ವರ್ಣಗಳನ್ನ ಆವರಿಸಿಕೊಂಡಿವೆ. ಇವುಗಳ ಬಗ್ಗೆ ವಿವರವಾಗಿ ನೋಡೋದ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಕರ್ಣಾಸಿಗಳಿಗೆ ಇವುಗಳ ಬಗ್ಗೆ ನಾವು ಸಾಕಷ್ಟು ವಿವರವಾದಂತ ಅಧ್ಯಯನವನ್ನು ನೋಡಿದ್ದೀವಿ. ಈ ಅಂಗಗಳಿಗೆ ಆತ್ಮಗಳು ಇದ್ದಾವಂತ 9. ಆ ಆತ್ಮಗಳು ಯಾವುವು ಅಂತಂದ್ರೆ ಜೀವಾತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ನಿರ್ಮಲಾತ್ಮ, ಶುದ್ಧಾತ್ಮ, ಮಹಾತ್ಮ, ಚಿದಾತ್ಮ, ದಿವ್ಯಾತ್ಮ. ನೋಡ್ರಿ, ನಾವು ಎಲ್ಲ ಪದಗಳನ್ನ ಸಹಜವಾಗಿ ಬಳಸ್ತೀವಿ. ಇಲ್ಲಿ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ದಿವ್ಯಾತ್ಮ ಅನ್ನುವಂಥದ್ದು ಆತ್ಮ ಯಾವ ಅಂಗದಾಗಿರುತ್ತಂದ್ರೆ ಅದು ತ್ಯಾಗಾಂಗದಲ್ಲಿರುತ್ತೆ. ಹೀಗೆ ನಾವು ಅವನ್ನ ಸಖಿಲಗಳನ್ನು ಮಾಡ್ತಾ ಹೋಗ್ಬೇಕು. ದಿವ್ಯಾತ್ಮ ಅನ್ನುವಂಥದ್ದು ತ್ಯಾಗಾಂಗದಾಗ ಐತಪ್ಪ ಅಂದ್ಮೇಲೆ ಅಲ್ಲಿರುವಂತಹ ಬೆಳಕು ಯಾವುದು ಬಣ್ಣ ಅಂತಂದ್ರೆ ಅದು ವಜ್ರದ ಬಣ್ಣ. ಅಲ್ಲಿರುವಂತಹ ಚಕ್ರ ಯಾವುದು ಅಂದ್ರೆ ಅದು ಪಶ್ಚಿಮ ಚಕ್ರ. ನೋಡ್ರಿ, ಪಶ್ಚಿಮ ಚಕ್ರದೊಳಗ ಅಗಣಿತ ಅಥವಾ ವಜ್ರದ ಒಂದು ಬಣ್ಣ ಅಂತ ಹೇಳ್ತಾರೆ. ಅದನ್ನೇ ಅನೇಕ ವಚನಗಳು ನಾವು ನೋಡ್ತೀವಿ. ಪಶ್ಚಿಮದ ಚಕ್ರವನ್ನ, ಪಶ್ಚಿಮದ ಕದವ ತೆರೆದು ಬೆಳ್ಳನೆ ಬೆಳಕು ಕಂಡೆ ಅಂತ ಹೇಳ್ತಾರೆ. ಅಂದ್ರೆ ಪಶ್ಚಿಮದ ಕದವ ತೆರೆದು ಬೆಳಕು ಕಂಡೆ ಅಂತಂದ್ರ, ಪಶ್ಚಿಮದ ಕದ ಅಂತಂದ್ರ ಪಶ್ಚಿಮ ಚಕ್ರದೊಳಗ ಬೆಳಕು ಕಂಡೇನೆ ಅಂತಂದ್ರ ಅದು ಅಗಣಿತ ಬೆಳಕು ಅಂತ ಹೇಳ್ತಾರೆ. ಗಣಿಸಬಾರದ ಬೆಳಕು, ಬೆಳಗಿಂಗೆ ಬೆಳಕು. ಏನ್ ವಚನಕಾರರು ಹೇಳಿರುವಂತ ಪದಗಳನ್ನು ನೋಡ್ಬೇಕು, ಬೆಳಕಿನ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಆ ಬೆಳಕು ಕಾಣಬೇಕಾದಾಗ ಅವ್ರ ಅಂಗ ಏನಾಗಿರ್ಬೇಕಪ್ಪ ಅಂದ್ರೆ ಅದು ನಿರಂಜನ. ಆತ್ಮ ಅಂಗ ತ್ಯಾಗಾಂಗ ಆಗಿರ್ಬೇಕು, ಆತ್ಮ ದಿವ್ಯಾತ್ಮ ಆಗಿರ್ಬೇಕು. ಈ ರೀತಿಯಾದಂತ ಒಂದೊಂದು ಸ್ಟೇಜ್ ಲಾಸ್ಟಿಗೆ 9ನೇ ಅಂಶ ಬರುವಂತವು ಎಲ್ಲವೂ ನಿರಾಲಂಬದಾಗಿರ್ಬೇಕು, ನಿರಂಜನ ಇರಬೇಕು, ನಿರಭಯವಿರಬೇಕು, ನಿರಾಳ ಇರಬೇಕು, ಪಶ್ಚಿಮ ಚಕ್ರ ಇರಬೇಕು, ಅವಿರಳ ಪದಾರ್ಥ ಇರಬೇಕು, ಅವಿರಳ ಆನಂದದ ಪ್ರಸಾದವಿರಬೇಕು, ಸಾಧಕ ಅಪ್ರಮಾಣ ಸಾಧಕ ಆಗಿರ್ಬೇಕು, ಕಲೆಯೊಳಗ ಅನಿರ್ವಾಚ್ಯ ಕಲೆ ಆಗಿರ್ಬೇಕು, ತನು ನಿರ್ಮಲ ತನು ಇರಬೇಕು, ಚಕ್ರ ಪಶ್ಚಿಮ ಚಕ್ರದಲ್ಲಿ ಇರಬೇಕು, ವರ್ಣ ಅಗಣಿತ ವರ್ಣದಿರಬೇಕು, ಪ್ರಣವದೊಳಗ ಅಕಾರ ಪ್ರಣವ ಇರಬೇಕು, ಆಕೃತಿಯೊಳಗ ನಿರಂಜನ ಆಕೃತಿಯೊಳಗಿರ್ಬೇಕು, ಆತ್ಮ ಚಿನ್ಮಯಾತ್ಮ ಆಗಿರ್ಬೇಕು, ನಾದ ಯಾವ್ದು ಕೇಳ್ಬೇಕು ಅಂದ್ರೆ ಮಹಾದಾನಂದ ನಾದ ಕೇಳಬೇಕು, ಲಕ್ಷಣ ಅಂದ್ರೆ ಅವಿರಳ ಲಕ್ಷಣ ಇರಬೇಕು, ಅಧಿದೇವತೆ ಅಂದ್ರೆ ಮಹಾದೇವನಾಗಿರ್ಬೇಕು. ಹೀಗೆ ಇವುಗಳು ಇದ್ದಾಗ ಮಾತ್ರ ಏನಾಗ್ತದಪ್ಪ ಅಂದ್ರ ಆ ಸಾಧಕನ ಅಂತಿಮ ಘಟ್ಟ ತಲುಪೋದಕ್ಕೆ ಸಾಧ್ಯತೆ ಐತಿ ಅಂತೇಳಿ ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ಆದ್ರೂ ನಾವು ಈ ಸೈಕಲ್ಗಳನ್ನ ಓದ್ಬೇಕು. ಇದನ್ನ ಕೊನೆಯ ಒಂದನ್ನ ನಾನು ಮಾತ್ರ ಯಾಕೆ ತಮ್ಮ ಎದುರಿಗೆ ಹಂಚ್ಕೊಂಡೆ ಅಂದ್ರೆ, ಈ ಸ್ಟೇಜಿಗೆ ಮುಟ್ಟಿದ ಮೇಲೆ ಬರೆದಂತ ವಚನಗಳ ಭಾವನೆ ಬೇರೆ ಅದ.
ಅಥವಾ ಭಕ್ತ ಸ್ಥಳದಾಗಿದ್ಕೊಂಡು ಆಚಾರಲಿಂಗ, ಕ್ರಿಯಾಶಕ್ತಿ, ಶ್ರದ್ಧಾಭಕ್ತಿ, ಶುಚಿತ್ವ ಹಸ್ತ, ಗ್ರಹಣ ಮುಖ, ಗಂಧ ಪದಾರ್ಥ, ಸುಗಂಧ ಪ್ರಸಾದ, ಕರ್ಮ ಸಾಧಕ್ಯ, ನಿವೃತ್ತಿ ಕಲೆ, ಸ್ಥೂಲತನು, ಆಧಾರ ಚಕ್ರ, ಪೀತವರ್ಣ, ನಕಾರ ಪ್ರಣವ, ತಾರಕಾಕೃತಿ, ಜೀವಾತ್ಮ, ಭ್ರಮರನಾದ, ಇಂಥವ್ರಿಗೆ ಸ್ಟೇಜ್ನಾಗ ಅಂದ್ರೆ ಈ ಸ್ಥಿತಿಯೊಳಗಿದ್ದಾಗ ಬರೆದಂತ ವಚನಗಳೇ ಬೇರೆ. ನಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ವಚನವನ್ನು ನೋಡಿದಾಗ ಇದು ವಚನ ಯಾವ ಹಂತದಾಗ ಇದ್ದಾಗ ಬರೆದಿರುವಂತದ್ದು, ಶರಣರ ಯಾವ ಹಂತದೊಳಗ ಈ ವಚನ ರಚನೆ ಆಗಿದೆ. ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣವರು, ಅಕ್ಕಮಹಾದೇವಿಯವರು, ಬಸವಣ್ಣವರು ಇವರೆಲ್ಲ ವಚನಕಾರರು. ವಚನಗಳು ಒಬ್ರಿಗಿಂತ ಒಬ್ರು ಡಿಫ್ರೆಂಟ್ ಅದಾವ. ಅಲ್ಲಮ ಪ್ರಭುಗಳ ವಚನಗಳು ಭಿನ್ನವಾಗಿದಾವೆ. ಅವೆಲ್ಲ ಬಹಳಷ್ಟು ವಚನಗಳು ಏನಾದವಪ್ಪ ಅಂತಂದ್ರ ಕೊನೆಯ ಸ್ಥಳ ನಿರಾಲಂಬ ಸ್ಥಳಕ್ಕೆ ಬಂದಾಗ ಅವರು ಬರೆದಿರುವಂತ ವಚನಗಳು ಏನಾಗಪ್ಪ ಅಂತಂದ್ರ ಅವೆಲ್ಲ ಬೆಳಗಿನ ವಚನಗಳಾಗ್ಬಿಟ್ಟವು. ಯಾಕಂದ್ರೆ ಅಲ್ಲಿ ಬರ್ತದ, ಬೆಳಗ್ಗೆ ಬರ್ತದ. ಅಲ್ಲಿ ಪಶ್ಚಿಮ ಚಕ್ರದ ಓಪನ್ ಅಲ್ಲಿರುವಂತಹ ಪದ ಏನದ ಅಕ್ಷರಗಳು ಯಾವ್ದಪ್ಪ ಅಂತಂದ್ರ ಅಲ್ಲಿ ನಮ ಶಿವಾಯ ಓಂ ಬ ಸ ವ ಬಂದ್ಬಿಡ್ತದೆ. ಅಂದ್ರ ಅದು ವರ್ಣನೆಗೆ ಸಿಗದೇ ಇರುವಂತಹ ಒಂದು ಅನುಭವಕ್ಕೆ ಅಲ್ಲಿ ಈಡಾಗ್ತಾರೆ. ಹಾಗ ಕಾರಣಕ್ಕಾಗಿ ಅಲ್ಲಿ ಅವ್ರು ಹೇಳುವಂತಹ ಮಾತುಗಳು, ಅವರು ನೋಡುವಂತ ನೋಟಗಳು, ಅಲ್ಲಿಂದ ಹೊರಹೊಮ್ಮುವಂತ ಎಲ್ಲಾ ಜ್ಞಾನ ಏನಾಗ್ತದಪ್ಪ ಅಂತಂದ್ರೆ ಅದು ಬೆಳಗಿನ ರೂಪದಲ್ಲೇ ಬರ್ತದೆ. ಆದ್ರೆ ಬಸವಣ್ಣವ್ರದ್ದು ಅದು ಶರಣ ಸ್ಥಳ, ಐಕ್ಯ ಸ್ಥಳದಾಗಿರುವಂತ ಒಳಗ ಬರುವಂತಹದ್ರದ್ದು ಬೇರೆ ಇರ್ತದೆ. ಅದು ಅಖಂಡ ಲಕ್ಷಣ ಇರ್ತೈತಿ, ಪ್ರಣವನಾದ ಇರ್ತೈತಿ, ಅಲ್ಲಿ ಸಂತೃಪ್ತಿ ಇರ್ತದೆ, ಮುಖ ಹೃದಯ ಮುಖ ಇರ್ತೈತಿ. ಅದಕ್ಕೋಸ್ಕರವಾಗಿ ಬಸವಣ್ಣರ ವಚನಗಳೆಲ್ಲವೂ ಬಹಳಷ್ಟು ಆಪ್ಯಾಯಮನೆಗೆ ಹೃದಯಪೂರ್ವಕವಾಗಿ ಕಠೋರವಿಲ್ಲದೇನೆ ಸರಳವಾದಂತ ಸುಲಲಿತವಾದಂತ ವಚನ ಬರಕ್ಕೆ ಸಾಧ್ಯತೆ ಇದೆ. ಹೀಗೆ ನಾವು ಸಕಿಲುಗಳನ್ನು ಅಧ್ಯಯನ ಮಾಡೋದ್ರಿಂದ ಆಗುವಂತ ಉಪಯೋಗ ಏನಪ್ಪಾ ಅಂದ್ರೆ ವಚನಕಾರರ ನಿಲುವನ್ನು ನಾವು ಅರ್ಥ ಮಾಡ್ಕೋಬಹುದು. ಹೀಗೆ ಈ ಚನ್ನಬಸವಣ್ಣವ್ರ ನೋಡ್ತಾ ಹೋಗ್ರಿ ನೀವು, ಚನ್ನಬಸವಣ್ಣವ್ರ ವಚನವನ್ನು ನೋಡ್ತಾ ಹೋದಾಗ ಬಹಳಷ್ಟು ಆಳಕ್ಕಾಗಿ ಇಳಿದು ಅವ್ರದ್ದು ಏನು ಸಿಗ್ತದಪ್ಪ ಅಂತಂದ್ರ ನಮಗೆ ತಾತ್ವಿಕ ವಿಚಾರಗಳಿಗೆ ಗಟ್ಟಿತನ ಸಿಗ್ತೈತಿ. ಅವರು ಇರುವಂತ ಸ್ಟೇಜ್ ನಾವು ನೋಡಿದಾಗ ಅವರು ನಿರಾಳಸನ ನಿಶೂನ್ಯ ಸ್ಥಿತಿ ಒಳಗಿದ್ರು. ಅಂದ್ರೆ ಅಲ್ಲಮ ಪ್ರಭುಗಳಿಗಿಂತಲೂ ಒಂದು ಸ್ಟೇಜ್ ಹಿಂದ್ಗಡೆ ಇದ್ದುಕೊಂಡು ಆ ಕಾರಣಕ್ಕಾಗಿ ಸುದೀರ್ಘವಾಗಿ ವಚನಗಳನ್ನ, ಸುದೀರ್ಘವಾದಂತಹ ತಾತ್ವಿಕ ಅಂಶಗಳನ್ನ ಚನ್ನಬಸವಣ್ಣವರು ಬರೆದ್ರೆ ಅಲ್ಲಮ ಪ್ರಭುಗಳು ಹಾಗೆ ಸುದೀರ್ಘ ಬರೆಯೋದಕ್ಕೆ ಹೋಗಿಲ್ಲ. ಬೆಳಗಿನೊಳಗೆ ಬೆಳಗು, ಮಹಾ ಬೆಳಗು ಅಂತ ಹೇಳಿ ಹೇಳ್ತಾ ಇದೇನು ಚೋದ್ಯವೋ, ಕತ್ತಲೂ ಅದೇ ಬೆಳಗೂ ಅದೇ ಅಂತೇಳಿ ಅಷ್ಟೇ ಸೂಕ್ಷ್ಮ ಹೇಳ್ತಾರೆ. ಆದ್ರೆ ಇದೇ ವಿಚಾರ ಹೇಳ್ಬೇಕಾದಾಗ ಚನ್ನಬಸವಣ್ಣವರು ಸುದೀರ್ಘವಾಗಿ ಸಕಿಲುಗಳ ರೂಪದಲ್ಲಿ ಹೇರ್ತಾ ಹೋಗ್ತಾರೆ. ಹೀಗೆ ಎಲ್ಲವನ್ನ ನೋಡ್ತಾ ಹೋದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಶರಣರು ಇನ್ನೂ ಆ ಒಂದು ತಾತ್ವಿಕದ ಅರಿತುಕೊಳ್ಳುವಂತ ಪ್ರಯೋಗದೊಳಗೆ ನಿರತರಾಗಿದ್ರು. ಎಲ್ಲರೂ ಆ ಒಂದು 9ನೇ ಸ್ಥಳಕ್ಕೆ ಬರುವಂತಹ ಒಂದು ರೀತಿಯೊಳಗನೆ ಅವರು ಅಧ್ಯಯನವನ್ನು ನಡೆಸಿದ್ರು. ಆದರೆ ಮಧ್ಯದಲ್ಲಿ ಆಗಿರುವಂತ ಕಲ್ಯಾಣ ಕ್ರಾಂತಿ ಏನಾಯ್ತಪ್ಪ ಅಂದ್ರೆ ಆ ಒಂದು ಕಾರ್ಯವನ್ನ ಬಹುಶಃ ಪೂರ್ಣಗೊಳಿಸೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನಮಗ ಈ ಸಕಿಲುಗಳ ಅಧ್ಯಯನ ಮಾಡೋದ್ನೇ ಗೊತ್ತಾಗ್ತದೆ. ಯಾಕಂದ್ರೆ ನಾವು ಶಟಸ್ಥಲಗಳ ಬಗ್ಗೆ ಅಷ್ಟೇ ಸ್ಟಿಕಾನ್ ಆಗಿ ವಚನಗಳ ರಚನೆ ಆಗ್ಯಾವ. ಆದ್ರೆ ಇಲ್ಲಿ ಸಕಿಲದೊಳಗೆ 9 ಸ್ಥಳಗಳ ಬಗ್ಗೆ ಹೇಳ್ತಾರೆ. ಪ್ರತಿಯೊಂದು 9 ರಂಗ ತಾತ್ವಿಕ ವಿಚಾರಗಳನ್ನು ಜೋಡಿಸ್ತಾ ಹೋಗ್ತಾರೆ. ಅಂದ್ರೆ ಚನ್ನಬಸವಣ್ಣವರು ಈ ವಿಚಾರಗಳನ್ನ ಇನ್ನು ಜನಸಾಮಾನ್ಯವಾಗಿರುವಂತಹ ಎಲ್ಲಾ ಶರಣರಿಗೆ ಇದನ್ನು ತಿಳಿಸಿ ಅವ್ರಿಗೂ ಸಹ ಇನ್ನು 3 ಸ್ಥಳಗಳಿಗೆ ಪರಿಚಯಿಸುವಂತ ವಿಚಾರದಾಗ ಇತ್ತು ಏನೋ ಅನ್ನೋದನ್ನ ನಾವು ಸಕ್ರಿಯಗಳ ಮೂಲಕ ತಿಳ್ಕೊತೀವಿ. ಮುಂದುವರೆದು ಹೇಳ್ತಾರೆ, ಈ ಅಂಗಗಳಿಗೆ ಆತ್ಮಗಳು ಯಾವೆಂದರೆ ಜೀವಾತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ನಿರ್ಮಲಾತ್ಮ, ಶುದ್ಧಾತ್ಮ, ಮಹಾತ್ಮ, ಚಿದಾತ್ಮ, ದಿವ್ಯಾತ್ಮ. ಈ ಆತ್ಮಗಳಿಗೆ ಮೂರ್ತಿಗಳೆಂದರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಇಷ್ಟೇ ಗೊತ್ತಾಗುತ್ತೆ. ಇಲ್ಲಿ ಮುಂದುವರೆದ ಹತ್ರ ನಿಖಳ, ನಿರಾಳ, ನಿರಂಜನ ಇವು ಸಹ ಇದ್ದುವು ಅಂತ. ನಾವು ಸಾಮಾನ್ಯವಾಗಿ ಇವೆಲ್ಲ ಪದಗಳನ್ನು ಬಳಸ್ತೀವಿ. ಈಗ ನಿಖಳ ಲಿಂಗ, ನಿರಾಳ ಅಂತ ಕರಿತೀವಲ್ಲ, ಅದರ ಅರ್ಥ ಎಷ್ಟು ವಿಶಾಲವಾಗಿದೆ ಅಂತಂದ್ರೆ ಯಾವುದನ್ನು ಸಹ ಆಳ ಅಂತಂತಂದ್ರೆ ಬಹಳ ಸುದೀರ್ಘವಾಗಿರೋದಕ್ಕೆ ಆಳ ಅಂತ ಕರೀತೀವಿ. ನಿರಾಳ ಅಂದ್ರೆ ಅದು ಇಲ್ಲದೆ ಇರುವಂತದ್ದು. ಒಂದ್ ಕಡೆ ಹೇಳ್ತಾರೆ ಬಹಳ ಎತ್ತರವಾದಂತ ಬೆಟ್ಟ ಐತಿ ಅಂತ ಹೇಳಿ ನಾವು ನೋಡ್ತೀವಿ ವಿನಃ ಆ ಬೆಟ್ಟದಿಂದ ಬಗ್ಗೆ ನೋಡಿದಾಗ ಅತ್ಯಂತ ಆಳವಾದಂತ ಕಣಿವೆ ಐತಿ ಅನ್ನೋದನ್ನ ನೋಡದೇ ಇರೋದು.
ಆ ಬೆಟ್ಟ ಎಷ್ಟು ಇರ್ತೈತಿ ಅಷ್ಟೇ ಕಡಿಮೆನೇ ಇರ್ತದೆ. ಅದನ್ನೇ ಒಂದ್ ಕಡೆ ಹೇಳ್ತಾರೆ, ನಾವು ಒಂದ್ ಕಡೆ ಒಂದ್ ಬೆಟ್ಟ ಎಷ್ಟು ಎತ್ತರ ಇದೆ ಅಂತಂದ್ರೆ ಅಷ್ಟು ಎತ್ತರದ ಒಂದ್ ಕಡೆ ಆಳ ಇದ್ದೇ ಇರ್ತೈತಿ. ಅದಕ್ಕೆ ಈ ನಿರಾಳ ಅನ್ನುವಂಥ ಶಬ್ದ ಏನಪ್ಪಾ ಅಂದ್ರ ಆಳ ರಹಿತವಾಗಿರೋದು ಅಂತಂದ್ರೆ ಅದು ಎಲ್ಲವೂ ಅದೇ ಒಂದು ಸ್ಥಿತಿಯೊಳಗೆ ಇರ್ತದಂತೆ. ಅದನ್ನ ಹೇಳಕ್ ಆಗೋದಿಲ್ಲ. ನಿರಂಜನ ನೋಡಿದೀವಿ ನಾವು, ಸ್ಟಾರ್ಟಿಂಗ್ ನೋಡಿದ್ವಿ ಎಲ್ಲ, ನಿಷ್ಕಳಂಕ ನಿರಾಳ ನಿರಂಜನ ಅಂತೇಳಿ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಲಿಂಗದ ಒಂದು ಸ್ಥಿತಿಗಳು, ಮೂರ್ತಿಗಳು ಅಂತ ಕರೆದಾರೆ. ಈ ಮೂರ್ತಿಗಳಿಗೆ ತನುಗಳಾವೆಂದೆಡೆ, ಈ ಮೂರ್ತಿಗೆ ಅವರು ತನುಗಳನ್ನ ಪರಿಚಯ ಮಾಡ್ತಾ ಹೋಗ್ತಾರೆ. ಒಂದೊಂದು ಮೂರ್ತಿಗೆ ಒಂದೊಂದು ತನುವನ್ನು ಅವರು ಪರಿಚಯಿಸ್ತಾ ಹೋಗ್ತಾರೆ. ಈ ತನುವುಗಳನ್ನು ನಾವು ನೋಡ್ತಾ ಹೋದಾಗ ಯಾವ್ಯಾವ ತನುಗಳಿದ್ದಾವು? ಸ್ಥೂಲತನು, ಸೂಕ್ಷ್ಮತನು, ಕಾರಣತನು. ನಾವು ಮೂರರಿಂದ ಪ್ರಾರಂಭ ಮಾಡಿದ್ವಿ. ಸೈಕಲ್ಗಳನ್ನ ಅಧ್ಯಯನ ಮಾಡಬೇಕಾದಾಗ ಪ್ರಾರಂಭ ಮಾಡಿರೋದು ಈ ಮೂರೇ ತನುಗಳು. ಮುಂದುವರೆದು ಹೇಳ್ತಾರೆ ಅವರು, ನಿರ್ಮಳತನು, ಆನಂದತನು, ಶುದ್ಧತನು, ಚಿದ್ರೂಪತನು, ಚಿನ್ಮಯತನು, ನಿರ್ಮುಕ್ತತನು ಅಂತೇಳಿ 9 ರೀತಿಯಾದಂತಹ ತನುಗಳನ್ನ ಹೇಳ್ತಾರೆ. ಈ 9 ರೀತಿಯಾದಂತಹ ತನುಗಳು ಯಾವ್ಯಾವ ಅನ್ನೋದಕ್ಕೆ ನೋಡ್ತಾ ಹೋದಾಗ ಮಧ್ಯದಲ್ಲಿ ಬರುವಂತ ಈ 5ನೇ ತನು ಏನಿದಲ್ಲ, ಆನಂದ ತನು ಅನ್ನುವಂಥದ್ದು. ಈ ಆನಂದ ತನುವಿನಿಂದ ಮೇಲ್ಭಾಗದಲ್ಲಿ 4 ತನುಗಳು, ಕೆಳಭಾಗದಲ್ಲಿ 4 ತನುಗಳನ್ನ ಸೇರಿಸ್ತಾ ಹೋಗ್ತವೆ. ಅಂದ್ರೆ ನಮ್ಮ ಅಂತಿಮ ಗುರಿ ಇರುವುದು ನಿರ್ಮುಕ್ತ ತನುವನ್ನ ತಲುಪಬೇಕಾಗಿದೆ, ಅರಿಬೇಕಾಗಿದೆ. ಆದ್ರೆ ಜನಸಾಮಾನ್ಯರ ಟಾರ್ಗೆಟ್ ಏನಪ್ಪಾ ಅಂದ್ರೆ ಆನಂದ ತನುವರಿಗೆ ಹೋಗ್ಬೇಕು ಅನ್ನುವಂಥದ್ದು. ಈಗ ನಾವು ಬರೀ ಸ್ಥೂಲ ತನುವಿನಲ್ಲೇ ಇದ್ದೇವೆ. ಸ್ಥೂಲ ತನುವಿನಾಗ ನಾವು ಒಂದು ಸೂಕ್ಷ್ಮ ತನು ಅನ್ನೋದು ಐತೆ ಅನ್ನೋದನ್ನ ನಾವು ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡಿವಿ. ಹಾಗೆ ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ಹೇಳಿ 3 ಅವಸ್ಥೆಗಳನ್ನು ಮಾಡಿದಾಗ ಜಾಗೃತ ಸ್ಥಿತಿಯೊಳಗೆ ನೋಡ್ತಾ ಇರುವಂತಹ ತನು ಏನಪ್ಪಾ ಅಂದ್ರೆ ಒಂದು ಸ್ಥೂಲ ತನು. ಸ್ವಪ್ನ ಕಾಣುವಂತಹದ್ದು ಯಾವ್ದಪ್ಪ ಅಂದ್ರೆ ಅದು ಸೂಕ್ಷ್ಮ ತನು. ಸುಷುಪ್ತಿ ಒಳಗಿರುವಂತದ್ದು ಕಾರಣ ತನು. ಸುಷುಪ್ತಿ ಅಂತಂದ್ರೆ ಈಗೊಂದು ಸೆಲ್ ಏನಂತಾರೆ ಕನ್ನಡದಲ್ಲಿ, ಕಪ್ಪೆ ಚಿಪ್ಪು ಅಂತ ಕರೀತಾರೆ. ಆ ಚಿಪ್ಪಿನ ಒಳಗಡೆ ಬಿಳಿ ಬಣ್ಣದ ಕಾಣ್ತಿರ್ತೈತಿ. ಅಂದ್ರೆ ಬೆಳ್ಳಿ ಲೇಪನ ಆಗೈತಿ ಏನಪ್ಪಾ ಅನ್ನುವಂಗ್ ಕಾಣ್ತಿರ್ತದೆ. ಆದ್ರೆ ಬೆಳ್ಳಿ ಲೇಪನ ಆಗದಂಗ್ ಕಾಣ್ತೈತಿ, ಬಟ್ ಅದ್ರೊಳಗೆ ಬೆಳ್ಳಿ ಇಲ್ಲ. ಅದಕ್ಕೆ ಸುಷುಪ್ತಿ ಅಂತ ಕರೀತಾರೆ. ಅಂದ್ರೆ ಇದೆ, ಬಟ್ ಅದು ಅಲ್ಲ. ನೋಡೋದಕ್ಕೆ ಬೆಳ್ಳಿ ಕಾಣುತ್ತೆ, ಅದು ಬೆಳ್ಳಿ ಅಲ್ಲ. ಬೆಳ್ಳಿ ಅಲ್ಲ ಅಂತ ಅನ್ಬೇಕಂದ್ರೆ ಅದು ಕಾಣ್ತದೆ ಬೆಳ್ಳಿ ಹಂಗೆ. ಅದಕ್ಕೆ ಕಾರಣ ತನು ಅಂತ ಕರೀತಾರೆ, ಕಾಣಿಸ್ತದೆ. ಇವು ನಾವು 3 ಮಾತ್ರ ಅಧ್ಯಯನ ಮಾಡಿ ನಾವು, ಸ್ಥೂಲ, ಸೂಕ್ಷ್ಮ, ಕಾರಣ. ಮುಂದುವರೆದು ಇನ್ನೂ ಡೀಪ್ ಆಗಿ ಹೋದಾಗ ನಿರ್ಮಲ ತನು ಅಂತ ಬರುತ್ತೆ. ಇನ್ನೂ ಡೀಪ್ ಹೋದಾಗ ಆನಂದ ತನು ಅಂತ ಬರುತ್ತೆ. ಅದ್ರ ಆಚೆ ಹೇಳ್ತಾರೆ ಶರಣರು ಇನ್ನೊಂದು 4 ತನುಗಳ ಬಗ್ಗೆ. ಶುದ್ಧ ತನು ಒಂದದ, ಚಿದ್ರೂಪ ತನು ಅದ, ಚಿನ್ಮಯ ತನು ಅದ, ನಿರ್ಮುಕ್ತ ತನು ಅಂತದ. ಇವುಗಳೆಲ್ಲ ಯೋಗದ ಒಳಗಡೆ ಅಧ್ಯಯನಕ್ಕೆ ಹೋದಾಗ ಈ ರೀತಿಯಾದಂತಹ ತನುಗಳ ಒಂದು ಪರಿಚಯ ಆಗ್ತದೆ. ಈ ಕಡೆ ಹೇಳ್ತಾರೆ ಅವ್ರು ಯಾವ ರೀತಿ ಇದಾವಪ್ಪ ಅಂತಂದ್ರೆ, ಈರುಳ್ಳಿಯ ಪದರುಗಳು ಹೇಗೆ ಒಂದ್ರ ಮೇಲೆ ಒಂದು ಶೇಪ್ ಆಗಿರ್ತವಲ್ಲ ಆ ರೀತಿಯಾಗಿರ್ತದೆ. ಕೊನೇ ಭಾಗ ಶೇಪ್ ಕಾಣ್ತಾ ಇರೋದೇ ಸ್ಥೂಲತನು, ಅದ್ರ ಒಳಗಡೆ ಸೂಕ್ಷ್ಮತನು, ಅದ್ರ ಒಳಗಡೆ ಕಾರಣತನು, ಅದ್ರೊಳಗೆ ನಿರ್ಮಲತನು, ಆನಂದತನು, ಶುದ್ಧತನು, ಚಿದ್ರೂಪತನು, ಚಿನ್ಮಯತನು, ಮಧ್ಯದಲ್ಲಿರುವುದು ಯಾವ್ದಪ್ಪ ನಿರ್ಮುಕ್ತತನು ಅಂತೇಳಿ. ಹೀಗೆ ಆ ಈರುಳ್ಳಿಯ ಒಂದೊಂದು ಪದರಗಳನ್ನು ಬಿಚ್చుಕೊಂತ ಹೋದಾಗ ಯಾವ ರೀತಿಯಾಗಿ ಮಧ್ಯದಲ್ಲಿ ಕಾಣುತ್ತೆ. ಇದನ್ನು ಬಹಳ ಅರ್ಥಗತವಾದಂತ ಉದಾಹರಣೆಪ್ಪ ಅಂತಂದ್ರೆ ನಮ್ಮ ಶರಣರು ಕೊಟ್ಟಿರುವಂತದ್ದು ಕದಳಿ ಅಂತೇಳಿ. ಅಂದ್ರೆ ಬಾಳೆ ದಿಂಡು. ಹೀಗಾಗಿ ನಾವು ಬಾಳೆ ದಿಂಡನ್ನ ಒಂದೊಂದು ಪದರನ್ನ ಬಿಚ್చుಕೊಂತ ಹೋದ ಮಧ್ಯದಲ್ಲಿ ಏನು ಇರಲ್ಲ, ಅದಕ್ಕೆ ಕದಳಿ ತನು ಅಂತ ಕರೀತಾರೆ. ಆ ಕದಳಿಗೆ ಇಲ್ಲಿ 9 ರೀತಿಯಂತ ತನುಗಳು ಹೊಂದಿವೆ ಅಂತ ಹೇಳ್ತಾರೆ. ಬಹಳ ಅದ್ಭುತವಾಗಿರುವಂತ ವಿಚಾರಗಳನ್ನ ಶರಣರು ಈ ಸಕಿಲೆಗಳೊಳಗೆ ಹಿಡಿದಿಟ್ಟಿದ್ದಾರೆ. ನಾವು ಸಕಿಲೆಗಳನ್ನ ಕೇವಲ ಅಧ್ಯಯನಕ್ಕೆ ಒಳಪಡಿಸದೆ ಅವುಗಳ ಇಂಪ್ಲಿಮೆಂಟೇಶನ್ ನಾವು ನೋಡ್ತಾ ಹೋಗ್ಬೋದು. ಹೌದಲ್ಲ? ಅಂದ್ರೆ ಈ ಕೊನೆಗೆ ಬರುವಂತ ತನು ಯಾವ್ದಪ್ಪ ಅಂದ್ರೆ ನಿರ್ಮುಕ್ತ ತನು ಅಂತ ಹೇಳ್ತಾರೆ. ಈ ನಿರ್ಮುಕ್ತ ತನುವಿನಾಗಿರುವಂತ ಆತ್ಮ ಯಾವ್ದಪ್ಪ ಅಂದ್ರೆ ಚಿನ್ಮಯ ಆತ್ಮ. ಅದಕ್ಕಿಂತ ಮೇಲೆ ಚಿನ್ಮಯ ತನು, ಅದಕ್ಕೆ ದಿವ್ಯಾತ್ಮ. ಹೆಂಗ ಹೋಲಿಸ್ತಾರೆ? ಚಿದ್ರೂಪ ತನುಕ್ ಮಹಾತ್ಮ, ಶುದ್ಧ ತನು ಜ್ಞಾನಾತ್ಮ, ಆನಂದ ತನು ಶುದ್ಧಾತ್ಮ, ಹಾಗೆ ನಿರ್ಮಲ ತನು ನಿರ್ಮಲಾತ್ಮ, ಪರಮಾತ್ಮ.
ಹೀಗೆ ಒಂದೊಂದು ಆತ್ಮದ ಬಗ್ಗೆ ವಿಚಾರಗಳನ್ನು ಹೇಳ್ತಾ ಹೇಳ್ತಾ ಬರ್ತಾರೋ. ಇವುಗಳನ್ನೆಲ್ಲ ನಾವು ಡಿಟೇಲ್ ಆಗಿ ನೋಡ್ಬೇಕಂದ್ರೆ ಒಂದೊಂದು ತನುಗಳ ಬಗ್ಗೆನೇ ಮಾತಾಡ್ಬೇಕಾಗ್ತದೆ ಒಂದೊಂದು ದಿನ. ಸರಿ, ಬಹಳ ದೀರ್ಘವಾಗಿರೋದ್ರಿಂದ ಇದ್ರೊಳಗ ತನುವಿನೊಳಗೆ ಹಸ್ತಗಳದಾವ ಅಂತ ಹೇಳ್ತಾರೆ 9. ಸುಚಿತ್ತ, ಸುಬುದ್ಧಿ, ನಿರಾಂಕಾರ, ಸುಮನ, ಸುಜ್ಞಾನ, ಸದ್ಭಾವ, ನಿರ್ಭಾವ, ನಿರ್ಮಯ, ನಿರಾಳ, ಈ ರೀತಿಯಾದಂತ 9 ಹಸ್ತಗಳು ಅಂತ ಬರ್ತವೆ. ಈ ಮನಸ್ಸಿನ ಸಂಬಂಧಿಸಿದಂತ ವಿಚಾರಗಳು. ಈ ಹಸ್ತಂಗಗಳಿಗೆ ಲಿಂಗಗಳದಾವ ಅಂತ ಹೇಳ್ತಾರೆ. ಅವು ಯಾವ ಅಂದ್ರೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ಇಷ್ಟಲಿಂಗ. ಇದ್ರ ಆದ ನಂತರ ಪ್ರಾಣಲಿಂಗ, ಭಾವಲಿಂಗ, ಅಂತೂ ಅಲ್ಲದೆ ಇವು ಅಷ್ಟೇ ಅಲ್ಲದನ ನಾವು ಭಾವಲಿಂಗ ತನ ಓದಿದ್ದೀವಿ. ನಿಖಲಲಿಂಗ, ನಿಶ್ಚಲಲಿಂಗ, ನಿರಂಜನ ಲಿಂಗ. ಈಗ ಪ್ರವೃತ್ತಿ ಮಾರ್ಗದಿಂದ ಬಂದಿವಿ ನಾವು. ಯಾವ ರೀತಿಯಾಗಿ ನಿರಂಜನ ಲಿಂಗದಿಂದ ನಿಶ್ಚಲಲಿಂಗ ಆಗಿ, ನಿಶ್ಚಲಲಿಂಗದಿಂದ ನಿಖಲಲಿಂಗ ಆಗಿ, ನಿಖಲಲಿಂಗದಿಂದ ಭಾವಲಿಂಗಕ್ಕ, ಪ್ರಾಣಲಿಂಗಕ್ಕ, ಇಷ್ಟಲಿಂಗಕ್ಕ, ಮಹಾಲಿಂಗ ಉತ್ಪತ್ತಿ ಆಯ್ತು ಅಂತ ಹೇಳ್ತಾ ಹೇಳ್ತಾ ಲಿಂಗಗಳ ಒಂದು ಪ್ರವೃತ್ತಿ ಮಾರ್ಗ ಬಂದು ನಿವೃತ್ತಿ ಮಾರ್ಗಕ್ಕೆ ಹೋದಾಗ ನಾವು ಒಳ್ಳೆ ನಮ್ಮ ಉದ್ದೇಶ ಏನಪ್ಪ, ನಿರಂಜನ ಲಿಂಗವನ್ನ ತಲುಪುವಂತದ್ದು. ಹೀಗೆ ಈ ಲಿಂಗಗಳಿಗೆ ಮುಖಗಳು ಯಾವುವೆಂದರೆ ಘ್ರಾಣ, ಜಿಹ್ವೆ, ನೇತ್ರ, ತ್ವಕ್ಕು, ಸ್ತೋತ್ರ, ಹೃದಯ, ಪರಬ್ರಹ್ಮ, ಅಭ್ರಮಿಸಿಕಿ, ಉನ್ಮನಿ. ಇವು ಮುಖಗಳು ಅಂತ ಹೇಳ್ತಾರೆ. ಅಂದ್ರೆ ಈಗ ಲಿಂಗದಿಂದ ಅಂಗಕ್ಕೆ ಬಂದ್ರಿ. ಈ ಮುಖಗಳಿಗೆ ಶಕ್ತಿಗಳಾಗಂದ್ರೆ ಮತ್ತೆ ಲಿಂಗಕ್ಕೆ ಹೋಗ್ತಾರೆ. ಈಗ ಒಂದೊಂದು ಲಿಂಕ್ ಮಾಡ್ತಾ ಹೋಗ್ಬೇಕಲ್ಲ. ಸೆಕ್ಯುಲ ಅಂದ್ರೆ ಕ್ರಿಯಾಶಕ್ತಿ ಅಂದ್ರೆ ಘ್ರಾಣಕ್ಕೆ, ಜ್ಞಾನಶಕ್ತಿ ಜಿಹ್ವೆಗೆ, ಇಚ್ಛಾಶಕ್ತಿ ನೇತ್ರಕ್ಕೆ, ಆದಿಶಕ್ತಿ ತ್ವಕ್ಕಿಗೆ, ಪರಾಶಕ್ತಿ ಸ್ತೋತ್ರಕ್ಕೆ, ಚಿತ್ಶಕ್ತಿ ಹೃದಯಕ್ಕೆ, ಪರಿಪೂರ್ಣ ಶಕ್ತಿ ಪರಬ್ರಹ್ಮಕ್ಕೆ, ವಿಭ್ರಾಂತಿ ಶಕ್ತಿ ಅಭ್ರಮಿಸಿಕೆ, ನಿರ್ಭರ ನಿರ್ಭರ ಶಕ್ತಿ ಅಂತ ಉನ್ಮನಿ. ಈ ಶಕ್ತಿಗಳಿಗೆ ಭಕ್ತಿಗಳನ್ನು ಜೋಡಿಸ್ತಾ ಹೋಗ್ತಾರೆ. ಶ್ರದ್ಧಾ ಭಕ್ತಿ, ನೈಷ್ಠಿಕ ಭಕ್ತಿ, ಸಾಧನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ, ಪರಿಪೂರ್ಣ ಭಕ್ತಿ, ಅಪ್ರದರ್ಶನ ಭಕ್ತಿ. ನೋಡ್ರಿ, ಅಪ್ರದರ್ಶ ಭಕ್ತಿ ತೋರ್ಪಡಿಸದೆ ಹಾಗೆ ಇರುವಂತ ಒಂದು ಭಕ್ತಿ. ಹಾಗೆ ಕಲ್ಯಾಣದೊಳಗ ಮರಳಶಂಕರ ದೇವರಿದ್ರಲ್ಲ, ಅದು ಅಪ್ರದರ್ಶನ ಭಕ್ತಿ. ನಾನೊಬ್ಬ ಶರಣ, ನಾನು ಇಲ್ಲಿ ಸೇವೆ ಮಾಡ್ತಾನೆ ಭಾವನೆ ಇದ್ದಿದ್ದಿಲ್ಲ. ಮರಳ ಹುಚ್ಚರ ಹಾಗೆ ಇದ್ರು. ಪ್ರಸಾದ ಕುಂಡಲೊಳಗ ತಾವು ಕಾಯಕವನ್ನು ಮಾಡ್ತಾ ಇದ್ರು. ಹಾಗೆ ನಿರ್ನಾಮ ಭಕ್ತಿ, ಹೆಸರೇ ಇರ್ಲಾರ್ದಂತ ಕೆಲಸ ಮಾಡೋದು. ಯಾರು ಮಾಡ್ತಾರ ಅನ್ನೋದು ಗೊತ್ತಿದ್ದಿಲ್ಲ. ಉರ್ಲಿಂಗ ಪೆದ್ದಿಗಳು ಇಷ್ಟಲಿಂಗ ಬೇಕು ಅಂತಂದಾಗ ಉರ್ಲಿಂಗ ದೇವರ ಮಠಕ್ಕ ರಾತ್ರಿನೇ ಹೋಗಿ ಕಟ್ಟಿಗೆ ಹಾಕಿ ಕಸ ಹೊಡೆದು ಬಂದ್ಬಿಡ್ತಿದ್ರು. ಯಾರು ಮಾಡ್ಯಾರಂತ ಗುರುಗಳು ಹುಡುಕ್ತಾ ಇದ್ರು. ಅದು ನಿರ್ನಾಮ ಭಕ್ತಿ. ಅಂತೂ ಅಲ್ಲದೆ ಅಖಂಡ ಭಕ್ತಿ, ನಿರಂಜನ ಭಕ್ತಿ ಅಂತ ಹೇಳ್ತಾರೆ. ಈ ಭಕ್ತಿಗಳಿಗೆ ಪದಾರ್ಥಗಳಾವುವೆಂದರೆ ಗಂಧ ಪದಾರ್ಥ, ರಸ ಪದಾರ್ಥ, ರೂಪ ಪದಾರ್ಥ, ಸ್ಪರ್ಶನ ಪದಾರ್ಥ, ಶಬ್ದ ಪದಾರ್ಥ, ತೃಪ್ತಿ ಪದಾರ್ಥ, ಆನಂದವೆಂಬ ಪದಾರ್ಥ, ರೂಪ ಪದಾರ್ಥ, ಪರಮಾನಂದವೆಂಬ ರುಚಿ ಪದಾರ್ಥ, ಪರಮಾಮೃತವೆಂಬ ತೃಪ್ತಿ ಪದಾರ್ಥ. ಇಷ್ಟು ಪದಾರ್ಥಗಳು ಬರ್ತವೆ. ಇನ್ನು ಈ ಪದಾರ್ಥಗಳಿಗೆ ಲಿಂಗಾರ್ಪಿತವಾದ ಪ್ರಸಾದಗಳು ಯಾವುವು? ಪದಾರ್ಥ ಗೊತ್ತಾಯ್ತು. ಪ್ರಸಾದ ಯಾವುದು? ಸುಗಂಧ ಪ್ರಸಾದ, ಸುರಸ ಪ್ರಸಾದ, ಸ್ವರೂಪ ಪ್ರಸಾದ, ಸುಸ್ಪರ್ಶನ ಪ್ರಸಾದ, ಸುಶಬ್ದ ಪ್ರಸಾದ, ಸುತೃಪ್ತಿ ಪ್ರಸಾದ, ಸುವೀರ ಪ್ರಸಾದ, ಶುದ್ಧ ಪ್ರಸಾದ, ಸುಪರಮಾನಂದ ಪ್ರಸಾದ, ಸಿದ್ಧ ಪ್ರಸಾದ, ಸುಪರಮಾಮೃತ ಪ್ರಸಿದ್ಧ ಪ್ರಸಾದ. ಈ ಪ್ರಸಾದಗಳ ಅರ್ಪಿತವಾದ ಮಾಡುವ ಪೂಜಾರಿಗಳು ಯಾರೆಂದರೆ, ಇಲ್ಲಿ ಪೂಜಾರಿಗಳು ಅಂತಂದ ತಕ್ಷಣ ಹೊರಗಡೆಯಿಂದ ಇರುವಂತಹ ವ್ಯಕ್ತಿಗಳ ಬಗ್ಗೆ ಹೇಳ್ತಾರ ಅಂತ ಅನ್ಕೋಬಾರ್ದು. ಇದ್ರ ಬಗ್ಗೆ ಸಾಕಷ್ಟು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಬರುವಂತಹ ಪದಗಳೇನದವಲ್ಲ, ಅವುಗಳು ಶಕ್ತಿ. ಹಾಗೆ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ, ಅದು ವ್ಯಕ್ತಿ ಅಲ್ಲ. ಹಾಗೆ ಗ್ರಾವಿಟೇಷನ್ ಫೋರ್ಸ್ ಅಂತ ಕರಿತೀವಿ, ಅದು ವ್ಯಕ್ತಿ ಅಲ್ಲ. ಹಾಗೆ ನಾವು ಒಂದೊಂದಕ್ಕೆ ಹೆಸರು ಕೊಟ್ಟಿದೀವಲ್ಲ, ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ, ಇವು ಕೂಡ ವಿಂಡ್ ಎನರ್ಜಿ ಅಂತ ಅನ್ನುವಂಥದ್ದು ಒಂದು ವಿಷ್ಣು, ಸೋಲಾರ್ ಎನರ್ಜಿ ಒಂದು ಬ್ರಹ್ಮ. ಆಮೇಲೆ ಈ ಉರಿಯುವುದ್ರ ಮೂಲಕ ನಾವು ಬಳಸ್ತೀವಲ್ಲ, ಅಂದ್ರೆ ಕಲ್ಲಿದ್ದಲು ಉರಿಸಿ ಬರ್ತದಲ್ಲ, ಆ ಎನರ್ಜಿ ಅದು ರುದ್ರ. ಹೀಗೆ ನಮ್ ಇತ್ತೀಚಿನ ಪದಗಳೇನದಾವು, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಅಂತ ನಾವ್ ಹೆಂಗೆ ಹೆಸರು ಇಟ್ಕೊಂಡಿವಲ್ಲ, ಹಂಗ ಅವಾಗಿನ ಕಾಲದೊಳಗೆ ಶರಣರು ಕೊಟ್ಟಿರಂತ ಹೆಸರು ಇವು. ಯಾವ? ಬ್ರಹ್ಮ ಪೂಜಾರಿ, ವಿಷ್ಣು ಪೂಜಾರಿ, ರುದ್ರ ಪೂಜಾರಿ, ಈಶ್ವರ ಪೂಜಾರಿ, ಸದಾಶಿವ ಪೂಜಾರಿ, ಪರಶಿವ ಪೂಜಾರಿ, ಅಗಣಿತನೆಂಬ ಪೂಜಾರಿ,
ಅಪ್ರಮಾಣನೆಂಬ ಪೂಜಾರಿ, ಬಾಲೇಶ್ವರನೆಂಬ ಪೂಜಾರಿ. ಈ ಪೂಜಾರಿಗಳೇ ಅಧಿದೈವಗಳಾವೆಂದರೆ ಭವನದಿ ದೈವ, ಬುಡನದಿ ದೈವ, ಭೀಮನದಿ ದೈವ, ಮಹಾದೇವ ನದಿ ದೈವ, ಮಹಾಶ್ರೀ ಗುರು ಅದಿ ದೈವ, ಪದ್ಮೋದ್ಭವ ನದಿ ದೈವ, ಚಿದ್ಬಿಂದು ಅಧಿದೇವ, ಚಿತ್ಸೂರ್ಯ ಅಧಿದೇವ. ಈ ಅಧಿದೇವಗಳಿಗೆ ಬ್ರಹ್ಮ ಮೂರ್ತಿಗಳಾರೆಂದರೆ ಮೂರ್ತಿ ಬ್ರಹ್ಮ, ಪಿಂಡ ಬ್ರಹ್ಮ, ಕಲಾ ಬ್ರಹ್ಮ, ಆನಂದ ಬ್ರಹ್ಮ, ವಿಜ್ಞಾನ ಬ್ರಹ್ಮ, ಪರಬ್ರಹ್ಮ, ಪರಿಪೂರ್ಣ ಬ್ರಹ್ಮ, ಅಖಂಡ ಬ್ರಹ್ಮ, ಅವಿರಳ ಬ್ರಹ್ಮ. ಬ್ರಹ್ಮ ಅಂತಂದ್ರೆ ಹೇಳಿದ್ದೀನಿ ಮೊನ್ನೆ ದಿವಸ, ವಿಶಾಲವಾಗಿ ಹರಡುವಂಥದ್ದು, ಎಕ್ಸ್ಪಾಂಡಿಂಗ್, ವಾಸ್ಟ್ ಅಂತ ಅರ್ಥ ಕೊಡುತ್ತೆ ಬ್ರಹ್ಮ ಅಂತಂದ್ರೆ. ಆ ರೀತಿಯಾಗಿ ವಿಸ್ತರಿಸ್ತಾ ಹೋಗುವುದನ್ನ ಬ್ರಹ್ಮ ಅಂತ ಕರೀತಾರೆ. ಅವುಗಳಿಗೆ ಒಂದೊಂದು ಸ್ಥಿತಿ ಒಳಗಡೆ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ ಅಷ್ಟೇ. ಅವುಗಳ ಬಗ್ಗೆ ನೋಡ್ಲಿ, ಪಿಂಡ ಬ್ರಹ್ಮ ಅಂತಂದ್ರೆ ಪಿಂಡ ದೇಹದೊಳಗೆ ವಿಸ್ತಾರ ಆಗ್ತದಲ್ರದು, ಬೆಳಿತೈತಲ್ಲ, ಅದು ಬೆಳೆದು ಒಂದು ಹಂತಕ್ಕೆ ಬಂದು ಅದು ಗರ್ಭದಿಂದ ಹೊರ ಬಂದ್ಬಿಡ್ತೈತೆ, ಅದಕ್ಕೆ ಪಿಂಡ ಬ್ರಹ್ಮ. ಆನಂದ ಬ್ರಹ್ಮ ನೋಡಿ, ಸಣ್ಣ 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 ವಸ್ತುಗಳು ನಾವು ಆನಂದ ಅನುಭವಿಸ್ತಾ ಪರಮಾನಂದಕ್ಕೆ ಹೋಗ್ತೀವಲ್ಲ, ಎಲ್ಲವೂ ಸಹ ಎಕ್ಸ್ಟೆಂಡ್ ಆಗುವಂತ ಪದಗಳಾದಾವ ಇಲ್ಲಿ. ವಿಜ್ಞಾನ ಬ್ರಹ್ಮ, ಇವತ್ತೊಂದಿಷ್ಟು ಜ್ಞಾನ ಆಗ್ತೈತೆ, ಮತ್ತೆ ನಾಳೆ ಅದ್ರಿಗೆ ಹೆಚ್ಚಿನ ಜ್ಞಾನ ತಗೋತೀವಿ, ಮತ್ತೆ ಹೆಚ್ಚಿಗೆ ತಿಳ್ಕೊತೀವಿ, ಅಂದ್ರೆ ಅದು ಎಕ್ಸ್ಟೆಂಡ್ ಆಗುವಂತದ್ದೇ. ಈಗ ಪರಿಪೂರ್ಣ ಬ್ರಹ್ಮ, ಖಂಡವಾಗಿ ನಾ ಎಲ್ಲ ತಿಳ್ಕೊಂಡಿನಪ್ಪ ಅಂತ ಅನ್ನುವಂಥದ್ದು ಒಂದು ಎಕ್ಸ್ಟೆನ್ಷನ್ನೇ. ಅವಿರಳ ಬ್ರಹ್ಮ, ಅದು ಸಿಗ್ಲಾರ್ದಂತ ವಿಶೇಷವಾಗಿರುವಂತ ಜ್ಞಾನ. ಹೀಗೆ ಎಕ್ಸ್ಟೆನ್ಷನ್ ಆಗೋದಕ್ಕೆ ಬ್ರಹ್ಮ ಅಂತಾರೆ ಅಷ್ಟೇ. ಅದಕ್ಕೇನು ವ್ಯಕ್ತಿ ಅಂತ ನಾವು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಕಲೆಗಳು ಹೇಳ್ತಾ ಹೋಗ್ತಾರೆ: ನಿವೃತ್ತಿ ಕಲೆ, ಪ್ರತಿಷ್ಠಾ ಕಲೆ, ವಿದ್ಯಾಕಲೆ, ಶಾಂತಿ ಕಲೆ, ಶಾಂತಾತೀತ ಕಲೆ, ಶಾಂತಾತೀತೋತ್ತರ ಕಲೆ, ಅನಾದಿ ಎಂಬ ಕಲೆ, ನಿರೂಪಮ ಎಂಬ ಕಲೆ, ನಿರ್ವಾಚ್ಯ ಕಲೆ. ಈ ಕಲೆಗಳಿಗೆ ಸಾಧಕ್ಯಗಳು ಯಾವೆಂದರೆ, ಹಾಗೆ ಜೋಡಿಸ್ತಾ ಹೋಗ್ತಾರೆ. ಸಾಧಕ್ಯಗಳು ಬರ್ತವೆ. ಯಾವ ಸಾಧಕ್ಯಗಳು ಅಂತ ಹೇಳ್ತಾರೆ: ಕರ್ಮ ಸಾಧಕ್ಯ, ಕರ್ತೃ ಸಾಧಕ್ಯ, ಮೂರ್ತಿ ಸಾಧಕ್ಯ, ಅಮೂರ್ತಿ ಸಾಧಕ್ಯ, ಶಿವ ಸಾಧಕ್ಯ, ಮಹಾಸಾಧಕ್ಯ, ನಿರ್ಮಾಯ ಸಾಧಕ್ಯ, ಅವಿರಳ ಸಾಧಕ್ಯ, ನಿರ್ಮೂರ್ತಿ ಸಾಧಕ್ಯ. ಈ ಸಾಧಕ್ಯಗಳಿಗೆ ಲಕ್ಷಣಗಳಾವೆಂದರೆ ಸತ್ವವೆಂಬ ಲಕ್ಷಣ, ಚಿತ್ತವೆಂಬ ಲಕ್ಷಣ, ಆನಂದವೆಂಬ ಲಕ್ಷಣ, ನಿತ್ಯವೆಂಬ ಲಕ್ಷಣ, ಪರಿಪೂರ್ಣವೆಂಬ ಲಕ್ಷಣ, ಅಖಂಡನೆಂಬ ಲಕ್ಷಣ, ಅನಾಮಧೇಯ ಎಂಬ ಲಕ್ಷಣ, ಅಗಮ್ಯವೆಂಬ ಲಕ್ಷಣ, ಅಪ್ರಮಾಣ ಎಂಬ ಲಕ್ಷಣ. ಇವು ಲಕ್ಷಣಗಳನ್ನ ಹೇಳ್ತಾರೆ. ಅಂದ್ರೆ ಆ ಎನರ್ಜಿಗೆ ಅದ್ರದ್ದು ಯಾವ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತದೆ, ಅವ್ನು ನೋಡೋದಕ್ಕೆ ಹೇಗಿದೆ. ಈ ಲಕ್ಷಣಗಳಿಗೆ ಸಂಜ್ಞೆಗಳಾವಂದ್ರೆ ಪರವೆಂಬ ಸಂಜ್ಞೆ, ಗೂಢ ಎಂಬ ಸಂಜ್ಞೆ, ಶರೀರವೆಂಬ ಸಂಜ್ಞೆ, ಲಿಂಗಕ್ಷೇತ್ರ ಎಂಬ ಸಂಜ್ಞೆ, ಅನಾದಿವತ್ ಎಂಬ ಸಂಜ್ಞೆ, ಮಹಾಸಂಜ್ಞೆ, ನಿರ್ನಾಮ ಸಂಜ್ಞೆ, ಅಪ್ರಮಾಣವೆಂಬ ಸಂಜ್ಞೆ, ಅವಿರಳ ಸಂಜ್ಞೆ. ಹೀಗೆ ಈ ಸಂಜ್ಞೆಗಳಿಗೆ ದಿಕ್ಕುಗಳು ಹೇಳ್ತಾ ಹೋಗ್ತಾರೆ. 9 ಹೇಳ್ತಾರೆ ಎಲ್ಲ: ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು, ದಕ್ಷಿಣ ದಿಕ್ಕು, ಪೂರ್ವ ದಿಕ್ಕು, ಊರ್ಧ್ವ ದಿಕ್ಕು, ಗಂಭೀರ ದಿಕ್ಕು, ಧನ ದಿಕ್ಕು, ಸುದ್ವಯ ದಿಕ್ಕು, ಜ್ಞಾನ ಶೂನ್ಯ ಮಹಾಜ್ಯೋತಿ ದಿವ್ಯವಾದ ಅಘೋಷ ದಿಕ್ಕು. ಈ ದಿಕ್ಕು ನೋಡ್ರಿ ಎಂಥದ್ದು ಅಘೋಷ ದಿಕ್ಕು ಅಂತ ಹೇಳ್ತಾರೆ. ಈ ದಿಕ್ಕು ಅಂತಂದ್ರೆ ಸೈಂಟಿಫಿಕ್ ಆಗಿ ಮಾತಾಡ್ಬೇಕಪ್ಪ ಅಂದ್ರೆ ಡೈಮೆನ್ಷನ್ಸ್. ಈ ನಾವು ಯಾವುದೇ ಒಂದು ಪೇಪರ್ನ ಹಿಡಿತೀವಪ್ಪ ಅಂದ್ರೆ ಉದ್ದ ಆಗಲ ಇರ್ತೈತೆ 2 ಡೈಮೆನ್ಷನ್. ಈ ಒಂದು ವಸ್ತು ಹಿಡಿತೀವಪ್ಪ ಅಂದ್ರೆ ಉದ್ದ ಆಗಲ ಎತ್ತರ 3 ಡೈಮೆನ್ಷನ್. ಈಗ ಲೇಸರ್ ಬಿಡ್ತೀವಿ ಅದು 4 ಡೈಮೆನ್ಷನ್. ಹಿಂಗ್ ಡೈಮೆನ್ಷನ್ಸ್ ಎಕ್ಸ್ಟೆಂಡ್ ಹಾಕೋತ ಲಾಸ್ಟ್ ಅದ್ರ ದಿವ್ಯವಾದ ಅಘೋಷ ದಿಕ್ಕು ಅಂತ ಅಂದ್ರ ಎಂಡ್ಲೆಸ್ ಇರುವಂತಹದ್ದು, ಅಂದ್ರೆ ಡೈಮೆನ್ಷನ್ಸ್ ಇರದೇ ಇರುವಂತ ಒಂದು ಸ್ಥಿತಿ. ಇದನ್ನ ಕಾಸ್ಮಿಕ್ ಸ್ಟಡಿ ಮಾಡುವ ಹೊತ್ನಾಗ ಇದು ಬಹಳ ದೀರ್ಘವಾಗಿರುವಂತದ್ದು. ಈ ಅಘೋಷದ ದಿಕ್ಕು ಅಂತ ಅನ್ನುವಂಥದ್ದು ಕುರಿತಾಗಿನೇ 5-6 ಡೈಮೆನ್ಷನ್ಸ್ ಬಗ್ಗೆನೆ ಸ್ಟಿಫನ್ ಹಾಕಿನ್ಸ್ ಅವ್ರು ಮಾತಾಡಿದ್ರು. ಈ ಕಾಲ ಅನ್ನುವಂಥದ್ದು, ಟೈಮ್ ಅನ್ನುವಂಥದ್ದನ್ನ ಇದು 4 ಡೈಮೆನ್ಷನ್ದಾಗ ಒಂದ್ ರೀತಿ ವರ್ತಿಸ್ತದೆ, 6th ಡೈಮೆನ್ಷನ್ದಾಗ ಒಂದ್ ರೀತಿ ವರ್ತಿಸ್ತದೆ. ಅಂದ್ರೆ ಡೈಮೆನ್ಷನ್ಸ್ ಬಗ್ಗೆ ನಮ್ಗೆ ಮಿದುಳಿನೊಳಗೆ ಇನ್ನೂ ಅರ್ಥ ಮಾಡ್ಕೊಳ್ಳುವಂಥದ್ದು ಕೆಪಾಸಿಟಿ ಇಲ್ಲ. ಆದ್ರೆ ಶರಣರು ಇದ್ರ ಬಗ್ಗೆ ಮಾತಾಡ್ತಾರ ಅಂದ್ರೆ ಇದು ನಿಜವಾಗಿಯೂ ಸಹ ಇದು ಜಾಗತಿಕವಾಗಿ ಪ್ರಚಾರ ಪಡಿಬೇಕಾಗಿರುವಂತ ಒಂದು ಜ್ಞಾನ ಇದು. ಯಾಕಂತಂದ್ರೆ ಇಲ್ಲಿ ಎಂತ ಸ್ಪಷ್ಟ ಮಾತು ಹೇಳ್ತಾರೆ: ದಿವ್ಯವಾದ ಅಘೋಷ ದಿಕ್ಕು ಅಂತ ಹೇಳ್ತಾರೆ. ಅಂದ್ರೆ ಎಂಡ್ಲೆಸ್ ಡೈಮೆನ್ಷನ್ಸ್ ಅಂತ ಹೇಳ್ತಾರೆ. ಇವತ್ತು ಬರೀ ನಾವು ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೋಬೇಕಾತಂದ್ರ ಸ್ಟಿಂಗ್ ಥಿಯರಿ ಒಳಗೆ ಒಂದು ವಿಚಾರದಾಗ ಬರ್ತದಲ್ಲಿ, ಅಂದ್ರೆ 4 ಡೈಮೆನ್ಷನ್ಸ್ 5 ಡೈಮೆನ್ಷನ್ಸ್ದಾಗ ನಾವು ಅರ್ಥ ಮಾಡ್ಕೋಬೇಕು. ನಾವು 3 ಡೈಮೆನ್ಷನ್ದಾಗ ಅರ್ಥ ಆಗೋದಿಲ್ಲ ಬ್ರಹ್ಮಾಂಡ ನಮಗ ಅಂತ ಹೇಳ್ತಾರೆ. ಆ ಡೈಮೆನ್ಷನ್ಸ್ 2, 3 ಅಲ್ಲ, ಇಲ್ಲಿ 5 ಅಲ್ಲ, ಅಘೋಷಿತ ಅಂತ ಹೇಳ್ತಾರೆ. ಇನ್ಡೆಫಿನಿಟ್ ಡೈಮೆನ್ಷನ್ಸ್ ಬಗ್ಗೆ ಮಾತಾಡ್ತಾರೆ. ಈ ಅದ್ಭುತವಾದಂತ ವಿಚಾರಗಳು ಸೈಕಲ್ದೊಳಗೆ ಇದಾವ್. ಬಹುಶಃ ಮುಂದಿನ ದಿನಮಾನದೊಳಗೆ ಈ ಸೈಕಲ್ಗಳು ಏನಾದ್ರು ಆಂಗ್ಲ ಭಾಷೆಗೆ ಭಾಷಾಂತರ ಹೊಂದಿ ನಾಸಾದವರು, ನಮ್ಮ ಇಸ್ರೋದವರು, ವಿಜ್ಞಾನಿಗಳು ಏನಾದ್ರು ಇದ್ರ ಬಗ್ಗೆ ಅಧ್ಯಯನ ಮಾಡಕ್ ಹೋದ್ರಪ್ಪ ಅಂದ್ರೆ ಇಂಥ ನಾಲೆಜ್ ಅವ್ರಿಗೆ ಹೇಗೆ ಸಿಕ್ತು ಅಂತ ನಿಜವಾಗಿಯೂ ನಿಬ್ಬೆರಗಾಗ್ತಾರೆ. ಆ ಮಟ್ಟಕ್ಕ ಇವತ್ತ ನಮ್ಮ ಈ ಶರಣರ ವಿಚಾರಗಳು ಇದ್ರೊಳಗೆ ಅಡಗಿ ಆಗಿದವು. ನಾವು ಅವನ್ನ ಧಾರ್ಮಿಕ ಲೇಪನ ಕೊಟ್ಟು ಬಹಳ ಸಂಕುಚಿತಗೊಳಿಸ್ತಾ ಇದ್ದೇವೆ. ಅವನ್ನ ಸ್ವಲ್ಪ ಆಚೆಗೆ ತರಬೇಕು. ಈ ದಿಕ್ಕುಗಳಿಗೆ ವಕ್ರಂಗಳ ಯಾವೆಂದರೆ
ಸಜ್ಜೋಜಾತ ವಸ್ತ್ರಂಗ, ವಾಮದೇವ ವಕ್ರ, ಅಘೋರ ವಸ್ತ್ರ, ಸತ್ಪುರುಷ ವಸ್ತ್ರ, ಈಶಾನ ವಸ್ತ್ರ, ಗೋಮುಖಿ ವಸ್ತ್ರ, ತಾರಕ ಎಂಬ ವಸ್ತ್ರ, ಸುರಾಳ ಎಂಬ ವಸ್ತ್ರ, ನಿರಂಜನ ಎಂಬ ವಸ್ತ್ರ. ಈ ರೀತಿಯಾಗಿ ಈ ವಸ್ತ್ರಗಳಲ್ಲಿ ಹುಟ್ಟಿದ ವೇದಗಳಾವೆಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಅಜಪವೇದ, ಗಾಯತ್ರಿ ವೇದ, ಗಾಂಧರ್ವ ವೇದ, ಧನುರ್ವೇದ, ಕಣ್ವ ವೇದ, ಅಂತುಮಲ್ಲದೆ ಆಯುರ್ವೇದ, ಅರ್ತುಳ ವೇದ, ಅರ್ಥವೇದ. ವೇದ ಅಂತಂದ್ರೆ ನಾಲೆಜ್, ಒಂದೊಂದು ತತ್ವಕ್ಕೂ ಒಂದೊಂದು ರೀತಿಯಾದಂತಹ ಜ್ಞಾನ ಹೊರಹೊಮ್ಮುತ್ತದೆ ಅಂತ ಹೇಳ್ತಾರ ಅವ್ರು. ಈಗ ಅರ್ಥವೇದ ಅಂತ ಬಂತು, ಕೊನೆಯದು ಅರ್ಥವೇದ ಯಾವಾಗ ಬರ್ತೈತಪ್ಪ ಅಂತಂದ್ರೆ ಪಶ್ಚಿಮ ಚಕ್ರದೊಳಗ ನಾವು ಮನಸ್ಸು ನಿಲ್ಲಿಸಿ ಅಲ್ಲಿ ಅಗಣಿತ ಬೆಳಕು ಕಂಡಾಗ ಅರ್ಥವೇದ ಬಗ್ಗೆ ಮಾತಾಡಕ್ ಸಾಧ್ಯ ಆಗ್ತದೆ. ಹೀಗೆ ವರ್ತುಳ ವೇದ ಅಂತಂದ್ರೆ ಅದಕ್ಕೆ ಹಿಂದ್ಗಡೆ ಇರುವಂತದ್ದು ಉಕಾರದೊಳಗ ವಿಶ್ವನ್ ಲಿಂಗದಾಗ ಈ ಒಂದಕ್ಕೊಂದು ಲಿಂಕ್ ಮಾಡ್ಕೊತ ಹೋಗಿ ಇವನ್ನೆಲ್ಲ ಅಧ್ಯಯನ ಮಾಡ್ಬೇಕಾಗುತ್ತೆ ಸಚಿವರು. ಈ ವೇದಗಳಿಗೆ ಊರ್ಧ್ವಗಳಾವೆಂದರೆ ಭುವನಾದ್ವ, ಪದಾದ್ವ, ವರ್ಣಾದ್ವ, ಕಲಾದ್ವ, ತತ್ವಾದ್ವ, ಮಂತ್ರಾದ್ವ, ಲಿಂಗಾದ್ವ, ಪ್ರಸಾದ್ವ, ಸರ್ವಶೂನ್ಯಾದ್ವ. ಈ ಸಕಲಗಳೆಲ್ಲ ಬ್ರಹ್ಮದ ವೃತ್ತ, ಕಟಿ, ವರ್ತುಳ, ಗೋಮುಖ, ನಾಳ, ಗೋಳಕ, ಆಜ್ಯ ಪರ್ಯಪಾದಿಕೆ, ಅಭ್ರಶಿಕೆ, ಚಿದ್ಭವವೆಂಬ ನವಸ್ಥಾನಗಳಲ್ಲಿ ಸಂಬಂಧವಾಗಿರುವುದು. ಅದೆಂತೆಂದು ಸದ್ಭಕ್ತ ಶರಣ ಜನಗಳು ಬೆಸಗೊಂಡಲ್ಲಿ ಮುಂದೆ ತ್ರಿವಿಧ ಲಿಂಗಾನುಭಾವಿಗಳಾದ ಶಟಸ್ಥಲ ಬ್ರಹ್ಮಿಗಳು ಸೂತ್ರವಿಟ್ಟು ನಿರೂಪಿಸುತ್ತಿಹರು. ಇಂತು ಹಿಂದೆ ಹೇಳಿದ ಸಕಿಲಗಳನ್ನು ಹಸ್ತಾಬ್ದ ಪೀಠದಲ್ಲಿ ಮೂರ್ತಿಗೊಂಡಿಪ್ಪ ಪಂಚಸೂತ್ರಯುಕ್ತವಾದ ವಿಷ್ಣು ಬ್ರಹ್ಮದಲ್ಲಿ ಸಂಬಂಧ ಮಾಡುವ ಭೇದವ ಸದ್ಭಕ್ತ ಶರಣ ಜನಗಳು ಬೆಸಗೊಂಡಲ್ಲಿ ಮುಂದೆ ತ್ರಿವಿಧ ಲಿಂಗಾನುಭಾವಿಗಳಾದ ಶಟಸ್ಥಲ ಸಂಪನ್ನರಾದ ವೀರಶೈವಾಚಾರ ಅಂತ ಹೇಳ್ತಾರೆ. ಅದು ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ಬಳಕೆ ಆಗಿರುವ ಪದ. ಉಪದೇಶವ ಮಾಡುತ್ತಿರಲು ಅದೆಂತೆಂದೆಡೆ ಆ ವಿಷ್ಣು ಬ್ರಹ್ಮದೋತ್ಸ ಕಂಜದಲ್ಲಿ ತಾರಾಕೃತಿ, ನಕಾರ್ಪಣವ, ಬೆಣಬುಂದಿ, ಭಕ್ತನೆಂಬ ಪಿಂಡ, ಆಧಾರ ಚಕ್ರ, ಪೀತವರ್ಣ, ಭಕ್ತನೆಂಬ ಮೂರ್ತಿ, ಪೃಥ್ವಿಯಂಗ, ಜೀವಾತ್ಮ ಸ್ಥೂಲತನು, ಸುಚಿತ್ತ ಹಸ್ತ, ಆಚಾರಲಿಂಗ, ಗ್ರಹಣವೆಂಬ ಮುಖ, ಕ್ರಿಯಾಶಕ್ತಿ, ಶ್ರದ್ಧಾಭಕ್ತಿ, ಗಂಧ ಪದಾರ್ಥ, ಸುಗಂಧ ಪ್ರಸಾದ, ಬ್ರಹ್ಮ ಪೂಜಾರಿ, ಭುವನ ದೈವ, ನಿವೃತ್ತಿ ಕಲೆ, ಕರ್ಮ ಸಾಧಕ, ಸತ್ವ ಎಂಬ ಲಕ್ಷಣ ಪರ ಎಂಬ ಸಂಜ್ಞೆ, ಸಜ್ಜೋಜಾತ ವಕ್ತ, ಋಗ್ವೇದ ಇಂತಿವೆವು ಇಷ್ಟಲಿಂಗ ವೃತ್ತದಲ್ಲಿ ಸಂಬಂಧವು. ಇನ್ನು ಹೇಳ್ಕೋಂತ ಹೋಗ್ತಾರೆ, ಎಲ್ಲೆಲ್ಲ ಒಂದಕ್ಕೊಂದು ಸಂಬಂಧವನ್ನು ಹೇಳ್ತಾ ಹೋಗ್ತಾರ ಅವ್ರು. ಹೇಗೆ ಇಲ್ಲಿವರೆಗೆ ನಾವು ಅದಿಲ್ಲ ಅವೆಲ್ಲವೂ ಸಹ ಸಂಬಂಧವನ್ನು ಹೇಳ್ತಾ ಇಷ್ಟಲಿಂಗದಲ್ಲಿ ಅದು ಆಗ್ತೈತಿ. ಆಮೇಲೆ ಈ ರೀತಿಯಾಗಿ ಜ್ಯೋತಿರಾಕೃತಿ, ಓಂಕಾರ ಪ್ರಣವ, ಪ್ರಣವನಾದ ಐಕಿನ ಪಿಂಡ, ಜ್ಞಾನಚಕ್ರ, ಎಳೆಯ ವರ್ಣ, ಇಲ್ಲಿವರೆಗೆ ಹೇಳಿರುವಂತವನ್ನ ಎಲ್ಲವನ್ನೂ ಸಕಿಲಗೊಳಿಸ್ತಾ ಹೋಗ್ತಾರ. ಸಕಿಲಗೊಳಿಸ್ತಾ ಹೋಗಿ ಕೊನೆಗೆ ಅವರು ಹೇಳ್ತಾರೆ, ಏಕ ನಿರಂಜನಾಕೃತಿ, ಹಕಾರ ಪ್ರಣವ, ದಿವ್ಯನಾದ, ಚಿನ್ಮಯ ಮೂರ್ತಿ, ಪಿಂಡ ಚಕ್ರ, ಪಶ್ಚಿಮ ಚಕ್ರ, ವಜ್ರವರ್ಣ, ಭೋಗಾಂಗ, ದಿವ್ಯಾಂಗ, ನಿರಂಜನ ಎಂಬ ಶರಣ, ನಿರ್ಮಲಾತ್ಮ, ನಿರಾಸಿತ, ನಿರಂಜನ ಸ್ವರೂಪಗೊಪ್ಪ ಭಾವಲಿಂಗ, ಉನ್ಮನಿ ಎಂಬ ಮುಖ, ನಿರ್ಮಲ ಶಕ್ತಿ, ನಿರಂಜನ ಭಕ್ತಿ, ಪರಮಾಮೃತ ಪದಾರ್ಥ, ಪರಿಪೂರ್ಣನೆಂಬ ಪ್ರಸಿದ್ಧ ಪ್ರಸಾದ, ಬಾಲೇಶ್ವರನೆಂಬ ಪೂಜಾರಿ, ಸೂರ್ಯ ದೇವತೆ, ನಿರ್ವಾಜ್ಯ ಕಲೆ, ನಿರ್ಮುಕ್ತಿ, ಸಾಧಾಕ್ಯ, ಅಪ್ರಮಾಣವೆಂಬ ಲಕ್ಷಣ, ಅವಿರಳ ಸಂಜ್ಞೆ, ಜ್ಞಾನ ಶೂನ್ಯ ಮಹಾಜ್ಯೋತಿ, ದಿವ್ಯನಾದ, ಘೋಷ ದಿಕ್ಕು, ನಿರಂಜನವೆಂಬ ವಕ್ರ, ಕಾಣುವವೆಂಬ ಇಂತಿವೆಲ್ಲವೂ ಇದೇ ಇಷ್ಟಲಿಂಗದ ಈಶ್ವರಲ್ಲಿ ನಿರಂಜನ ಸ್ವರೂಪವಾಗಿರುವ ಚಿದ್ಯದಲ್ಲಿ ಸಂಬಂಧವು ಕೂಡಲ ಚನ್ನ ಸಂಗಮ ದೇವ. ಈ ರೀತಿಯಾಗಿ ಟೋಟಲಿ ಏನಪ್ಪಾ ಅಂತಂದ್ರ ಚನ್ನಬಸವಣ್ಣವರು ಈ ಸಕಿಲದೊಳಗಡೆ 216 ತತ್ವಗಳನ್ನ 9 ರಂಗ 24 ತತ್ವಗಳ ಮೂಲಕವಾಗಿ ಒಟ್ಟು ಈ 216 ಸಕಿಲಗಳನ್ನ ಹೇಳ್ತಾ ಹೋಗ್ತಾರೆ. ಇಲ್ಲಿಗೆ ಸಕಿಲಗಳ ಬಗ್ಗೆ ಇರುವಂತಹ ಅಧ್ಯಾಯಗಳು ಅಂದ್ರೆ ಸಕಿಲಗಳ ಕುರಿತಾಗಿ ನಾವು ಏನು ಪ್ರಾರಂಭ ಮಾಡಿದ್ದೀವಲ್ಲ, ಇಲ್ಲಿಗೆ ಸಕಿಲಗಳು ಏನಪ್ಪಾ ಅಂದ್ರೆ ಮುಕ್ತಾಯ ಆದವು. ಇನ್ನು ಸಕಿಲಗಳು ಸಾಕಷ್ಟು ಇದಾವ. ಆ ಸಕಿಲಗಳನ್ನ ಇವತ್ತು ನಾವು ಒಂದು ಚನ್ನಬಸವಣ್ಣವರ ಸಕಿಲವನ್ನು ನಾವು ನೋಡಿದೀವಿ. ಇಂಥ ಅನೇಕ ಶರಣರ ಅನೇಕ ಸಕಿಲಗಳದಾವ. ಎಲ್ಲಾ ಸಕಿಲಗಳು ಇಷ್ಟೇ ಸುದೀರ್ಘವಾಗಿದಾವ. ಇಲ್ಲಿ ಅವ್ರು ಒಂದೊಂದೊಂದೊಂದೊಂದೊಂದು ಜೋಡಿಸ್ತಾ ಏನ್ ಸಾಧಿಸಬೇಕು ಅನ್ನೋದನ್ನ ಹೇಳ್ತಾರೆ. ಸಕಿಲಗಳ ಮೂಲಕವಾಗಿ ಶರಣರು ಸಾಧಿಸಿರುವಂತಹ ಸಾಧನೆಗಳು ಏನು ಎಂಬುದನ್ನ ಮುಂದಿನ ಸಂಚಿಕೆಗಳು ನೋಡೋಣ. ಇಲ್ಲಿಯವರೆಗೆ ಸಕಿಲಗಳ ಕುರಿತಾಗಿ ಅನುಭವ ಹಂಚಿಕೆಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ 2 ವಿಚಾರಗಳಿಗೆ ವಂದನೆ ಹೇಳ್ತೀನಿ. ಸರ್ವರಿಗೂ ಶರಣಾರ್ಥಿಗಳು. ಇಲ್ಲಿಯವರೆಗೂ ಅಣ್ಣನವರು ಸಕಿಲಗಳು ಎಂಬ ವಿಷಯಗಳಲ್ಲಿ ಬಹಳ